ಕೊಟ್ರಿಯಪ್ಪ ಓಡಿ ಬರ್ತೇನ್ರಿ ದಣಿಯರ ಬರ್ರಿ. ನಾನು ನಿನಗೇನು ಮಾಡುವುದಿಲ್ಲ. ಏಕೆಂದರೆ ನೀನು ನಮ್ಮ ಮನೆಯಲ್ಲಿ ಬಹಳ ದಿನಗಳ ಕಾಲ ನಿಯತ್ತಿನಿಂದ ಕೆಲಸ ಮಾಡ್ತಾ ಬೆಳಗಾಗುವಯ್ಯಪ್ಪ. ಹೌದಲ್ಲ ಅಂದ ಮೇಲೆ ಅವರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಆ ಭಾರ್ಗವನ ಮನೆತನವನ್ನೇ ಸರ್ವನಾಶ ಮಾಡಿ ಅವರನ್ನು ಬೀದಿ ಪಾಲು ಮಾಡದಿದ್ದರೆ ನನ್ನ ಹೆಸರು ಆ ಎತ್ತರ ಷರತ್ತಿಗೆ ನೀವು ಹೋಗಿದ್ದಾರೆ. ಹ್ಞೂನ್ರಿ ಅಪ್ಪ, ನಮ್ಮ ಎತ್ತುಗಳು ಹೋಗ್ಯಾವಪ್ಪ. ಮತ್ತ ಎಮ್ಮಿಟಿ ತಗೊಂಡ ಮತ್ ನಾನು ಹೋಗಿದ್ನಪ್ಪ. ಸಣ್ಣ ರೀತಿಗೆ ನೋಡ ಚಟಯಪ್ಪ. ಮತ್ ನಾನು ಹೋಗಿದ್ರಿ ಮತ್ತ ಅವತ್ತ ಅಲ್ಲ ಕಾರ್ಬಾರಿ ಗಣ್ಯರ ನನ್ನವು 10 ಜೋಡಿ ಎತ್ತು. ಹೌದೇ ಅಪ್ಪ, 10. ಆ ಮಾರ್ಗವನ್ನು 1 ಜೋಡಿ ಎತ್ತು ಅಂದ್ರಿ ಅಪ್ಪ. ಅದು ಹೇಗೆ ಆ ಮಾರ್ಗವನ್ನ ಎತ್ತುಗಳು ಬಹುಮಾನಗಳು ಯಪ್ಪ ದಣ್ಯರ, ಆ ಭಾರ್ಗವ್ರಿ ಮತ್ತ ನಮ್ಮ ಮಕ್ಕಳಿಗೆ ಒಂದೀಟ ಜಗಳ ಆತಾಯಪ್ಪ. ಆ ಜಗಳದಾಗಪ್ಪ ಎಷ್ಟು ಮನಿ ಜಗದೇನ ಕಾಲ ಮುರ್ಗನ ಮಗವ ಏನಪ್ಪ, ಧಾರವಾಡ ರುದ್ರೇನ್ ಕೈಯ ಮುರ್ಗನಪ್ಪ. ಅಲ್ಲಪ್ಪ ಗೌಡ ಆನಂದನ ತೆಲಿನ ಹೊರನ್ರಿ ಅಪ್ಪ ಮಗವ. ಗೌಡ ನೀವು ಸುಮ್ಮನೆ ಇದ್ದಂಗ ಬಾಳ ಮೆರ್ಯಾಕತ್ತಾನಲ್ರಿ ಮಗವ. ಅಲ್ರಿ ಅವ್ರಪ್ಪ ಮೂಕ ಬಸವಣ್ಣನಂತ ಬಸಪ್ಪಜ್ಜ ಏನು ಹೇಳಂಗಿಲ್ಲ ಅಂತ ಕಾಣಿಸ್ತೈತ್ರಿ ಅಪ್ಪ ದಣ್ಯರ. ದಣ್ಯರ ಒಟ್ಟ ನೀವು ಹಿಂಗ ಸುಮ್ಮನೆ ನಿಂತ್ರಿ ಆ ಮಗ ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡಂಗಿಲ್ರಿ ಅಪ್ಪ ಗೌಡ.
ಬಿಟ್ಟೆ. ಅವನ ಮೇಲೆ ಮೊದಲೇ ಅವಳ ಬಂದಿತ್ತು. ಆದರೂ ಅವನನ್ನು ಸವಾಸಕ್ಕೆ ಬರೋದಿಲ್ಲವೆಂದು ತಿಳಿದಿದ್ದೆ. ಈ ರುದ್ರೇ ಅವನ ಎದುರು ಹಾಕಿಕೊಂಡಿದ್ದಾನೆ ಅಂದ ಮೇಲೆ ಅವರೇ ಸಮೀಪಿಸಿಕೊಂಡಿದ್ದಾರೆ. ನಿನ್ನ ಮನೆತನವನ್ನೇ ಸರ್ವನಾಶ ಮಾಡಿ ಅವಳನ್ನು ಬೀದಿ ಪಾಲು ಮಾಡದಿದ್ದರೆ ನನ್ನ ಹೆಸರು ರುದ್ರೇ ಅಲ್ಲ. ಯಪ್ಪ ಗೌಡ್ರ ನಂದೊಂದು ವಿಚಾರಪ್ಪ ಯಪ್ಪ ಜನರ ಏನಪ್ಪ ಅದು ನಿಮ್ ವಿಚಾರ? ಅಲ್ರಿ ಅಪ್ಪ ಆ ಮಗನ ಭಾರ್ಗವನ್ನ ನಮ್ಮನಿಗೆ ಕರೆಸಿ ನೀವ್ಯಾಕ ಅವ್ನ ಊಟ ಚಂದ ಹೇಳ್ಬಾರ್ದು ಅಂತೇನ್ರಿ ದನಿಯರ? ನೀನು ಹೇಳುತ್ತಿರುವ ಮಾತು ನಿಜ ಕಾರ್ಬಾರಿ. ಹೌದಪ್ಪ. ಇನ್ನ ಮೇಲೆ ತಡ ಮಾಡುವುದು ಬೇಡ. ಅವನಿಗೆ ನಮ್ಮ ಮನೆಗೆ ಬರಲು ಹೇಳು. ನೋಡಿ ಅಪ್ಪ, ಮುಂದಿನ ಕೆಲಸವನ್ನು ನಾನು ನೋಡಿಕೊಳ್ಳುತ್ತೇನೆ. ಆಯ್ತ್ರಿ ಅಪ್ಪರ, ನೀವು ಒಟ್ಟು ಒಳಗ್ ನಡ್ರಿ. ಮುಂದಿನ ಕೆಲಸ ನನಗ್ ಬಿಡಿ ಅಪ್ಪ, ಚಿಂತೆ ಮಾಡಬೇಡಪ್ಪ. ಒಳಗ್ ನಡ್ರಿ ನೀವು. ಆಯ್ತು, ನೀನು ಬೇಗನೆ ಹೊರಗೆ ಬಂದು ಬಿಡು. ಆಯ್ತ್ರಿ ಅಪ್ಪ. ಒಳಗಡೆ ಸ್ವಲ್ಪ ಕೆಲಸ ಇದೆ. ಆಯ್ತ್ರಿ ಧನ್ಯರ. ನಮ್ಮ ಗೌಡ ಮಾಡ ಹಲಕ ಕೆಲಸಪ್ಪ ಒಂದಲ್ಲ ಎರಡಲ್ಲ. ಪಾಪ ಬಸಪ್ಪಜ್ಜ ಒಳ್ಳೆ ಮನುಷ್ಯ. ಅವನ ಮೇಲೆ ನಮ್ಮ ಗೌಡನ ಹಳಿ ಸೇಡ್ರಿ ಅಪ್ಪ. ನಗಾಕತ್ತನ ಇದು ಗ್ಯಾರಂಟಿ ಹಳಿ ಸೇಡ ಅಲ್ರಿ. ಅವನ ಮಗ ಭಾರ್ಗವ್ ನೋಡಿದ್ರೆ ಬ್ಯಾಂಕ್ ಇದ್ದಂಗ ಅದನ್ನ ಬೆಂಕಿ. ಇಲ್ಲಿ ಒಂದು ಸಲ ಬಂದ ಕಾಲಿಟ್ನಂದ್ರ ಯಾರ ಹೊಕ್ಕಾರೋ ಯಾರ ಬಸ್ ಮಕ್ಕಾರೋ ಎಣ್ಣ ನನಗೂ ಒಂದು ತಿಳಿದಂಗ ಆಗೈತಿ ಅಪ್ಪ. ಏನ ಆಗಿದ್ದನ್ನ ಸುಮ್ಮನೆ ಕುತ್ಕೊಂತ ನೋಡ್ಕೊಂತ ಹೋದ್ರಾತ್ರಿಪ್ಪ ಅಣ್ಣ. ನೀವು ನಗಾಕತ್ತೀರಲ್ಲ ಹಂಗ ನಕ್ಕೊಂತ ಹೋದ್ರಾತ ನಮ್ದೇನು ಖರ್ಚಾಕತಿ. ಬಳ್ಳಿ ಅಣ್ಣ ಮಕ್ಕಳ ಆರಾಮದಿ ಇಲ್ಲ. ಬಳ್ಳಿ ಅಣ್ಣ ಬೇಕಾ ಗೌರ ಮನೆ ಎಣ್ಣಿ ನನಗೇನಾಗಬೇಕು? ಏರು ಎಣ್ಣ ಬಳ್ಳಿ ಯಪ್ಪ ಎಣ್ಣೆ ಬೇಕಾ? ರೂಪಾಯಿ ಮಕ್ಕೊಂಡವನ ಕೂಡ ಎಣ್ಣೆ ಹೊಡೆದ ಮಕ್ಕೊಂಡ ಮಗ ಅವ. ಬರ್ರಿ ಅಯ್ಯಪ್ಪ. ಸರ್, ಏನೋ ಅರ್ಜೆಂಟ್ ಕೆಲಸವಿದೆ ಎಂದು ಫೋನ್ ಮಾಡಿ ಹೇಳಿದ್ದಾರಲ್ಲ, ಏನು ಕಾರಣ ಸರ್? ಹೌದು ಸಂಜು, ನಿಮ್ಮ ಹತ್ತಿರ ಕೆಲಸವಿದೆ. ಅದೇನು ಸರ್ ಕೆಲಸ ಹೇಳ್ರಿ ಸರ್. ಅದೇ ವಿಷಯವೆಂದರೆ ಈ ಊರಿನಲ್ಲಿ ಅಗರಬತ್ತಿ ಮಂತ ಎನಿಸಿಕೊಂಡಿರುವ ಆ ರುದ್ರೇಗೌಡನ ಮಗಳು ಮತ್ತು ಧರ್ಮದಿಂದ ಹಿಡಿದುಕೊಳ್ಳುವ ಬಸಪ್ಪಜ್ಜನವರ ಮಗು 2 ಕೂಸುಗಳು ದವಾಖಾನೆಯಲ್ಲಿ ಹುಟ್ಟಿದಾಗಲೇ ಅದಲು ಬದಲು ಆಗಿವೆ ಎಂದು ನನಗೆ ಡಿಸಿ ಅವರಿಂದ ಆರ್ಡರ್ ಬಂದಿದೆ. ಈ ತನಿಖೆಯ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ. ಈ ವಿಷಯವನ್ನು ನಿಮಗೆ ತಿಳಿಸಬೇಕಂತ ನಿಮ್ಮನ್ನು ಬರಲು ಹೇಳಿದ್ದೇನೆ. ಹಾಗಾದರೆ ಸರ್, ನಾವು ಹೋಗಿ ನಮ್ಮ ಡಾಕ್ಟರಿಗೆ ತಿಳಿಸಿ ಬರಬೇಕು ಸರ್. ಆ ಮಕ್ಕಳ ಜನನವಾದ ದಿನವೆಂದು, ಆ ದಿನ ಆ ಡೇಟಿಗೆ ಯಾವ ಕೆಮಿಸಿಯಾಗ ಡೆಲಿವರಿ ಆಗಿತ್ತು ಅನ್ನೋದು ಆ ಡಾಕ್ಟರ್ನ ವಿಚಾರ ಮಾಡ್ಬೇಕು ಸರ್, ವಿಚಾರ ಮಾಡ್ಬೇಕು. ನೀವೇನು ಅದರ ಬಗ್ಗೆ ವಿಚಾರ ಮಾಡುವುದು ಬೇಡ. ಆ ದವಾಖಾನೆ ವಿಚಾರವನ್ನು ನಾನು ನೋಡಿಕೊಳ್ಳುತ್ತೇನೆ. ಹಾಗಾದ್ರೆ ಏನ್ ಮಾಡ್ಬೇಕು ಸರ್? ನೀವೇನು ಮಾಡುವುದು ಬೇಡ. ಆ ರುದ್ರೇಗೌಡನ ಮೈದಾನದ ಬಗ್ಗೆ ಸೂಕ್ಷ್ಮವಾಗಿ ವಿಚಾರ ಮಾಡುತ್ತಾ ಇರಿ. ನೀವು ಯಾವುದೇ ಕಾಲಕ್ಕೂ ಪೊಲೀಸರು ಎನ್ನುವ ವಿಚಾರ ಅವರಿಗೆ ಗೊತ್ತಾಗಬಾರದು. ಗ್ರೀನ್ ಡ್ರೆಸ್ ಮೇಲೆ ಬಂದು ಇಲ್ಲಿ ನಡೆಯುವ ಎಲ್ಲಾ ವಿಚಾರವನ್ನು ನನಗೆ ತಿಳಿಸಬೇಕು. ಮುಂದೆ ನಾ ಎಲ್ಲವನ್ನು ನೋಡಿಕೊಳ್ಳುತ್ತೇನೆ. ಹಾಗಾದ್ರೆ ಬರ್ತೇವೆ ಸರ್. ಆಯಿತು, ನೀವಿನ್ನೂ ನಡೆಯಿರಿ.
ಡೆಲಿವರ್ ಇನ್ನುವರೆಗೆ ಬಂದಿದೆ. ನನಗೆ ಒಪ್ಪಿಸಿಲ್ಲ. ನಾ ಅಲ್ಲಿಯವರೆಗೆ ಹೋಗಿ ಬರುತ್ತೇನೆ. ಆಯ್ತು ಸರ್. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ, ಬಾಯಂದರೆ ಬಂದಿರಿ ಶಿವಶೋಭ, ನೀ ಬಂದರೆ ದಿಗ್ವಿಜಯದ ಹಾರ. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿ ಶಿವಶೋಭ, ನೀ ಬಂದರೆ ದಿಗ್ವಿಜಯದ ಹಾರ. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ, ಬಾಯಂದರೆ ಬಂದಿಳಿಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅತ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮನಾಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ದುಷ್ಕೃತ್ಯಾಯ ಪರಬ್ರಹ್ಮ ಸಂಭವಾಮಿ ಯುಗೆ ಯುಗೆ. ಇದೇನು ಕಳ್ಳನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಅಂತ ಸಂಶಯ ಬರ್ತಾ ಇದೆಯಾ? ಬರಲೇಬೇಕು. ಈ ಕಲಿಯುಗದಲ್ಲಿ ಅನ್ಯಾಯ ಅಟ್ಟಹಾಸ ಆಡುತ್ತಿರುವಾಗ, ಅಧರ್ಮವು ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದೌರ್ಜನ್ಯ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಕ ದೇವರು ಯಾವ್ದಾದ್ರೂ ಒಂದು ರೂಪದಾಗ ಬಂದೇ ಬರ್ತಾನಂತ. ಇದು ಕಲಿಯುಗ. ಈ ಕಲಿಯುಗದಲ್ಲಿ ಎಲ್ಲವನ್ನು ಗೆಲ್ಲಬೇಕಾದರೆ ದುಡ್ಡು ಬೇಕು. ದುಡ್ಡು ಗಳಿಸಬೇಕಾದರೆ ಯಾವುದಾದರೂ ಒಂದು ದೊಡ್ಡ ದೊಡ್ಡ ಬಿಸಿನೆಸ್ ಇರಬೇಕು. ಯಾರಾದರೂ ದೊಡ್ಡ ದೊಡ್ಡವರ ತಲೆ ಹೊಡೆಯಬೇಕು. ಅಂದಾಗಲೇ ದುಡ್ಡು ಮಾಡೋದಕ್ಕೂ ಸುಲಭ. ಈ ಗರುಡ ಬಾಂಬೆಗೆ ಎಂಟ್ರಿ ಕೊಟ್ಟಾಯ್ತು. ಕನ್ವರ, ನೀನು ನನ್ನಿಂದ ಡೀಲ್ ಮಾಡಿಸಿ ಹಣ ಗಳಿಸುತ್ತಿದೆಯಲ್ಲ, ನಾನು ಡೀಲ್ ಮುಗಿಸುವುದಷ್ಟೇ ಅಲ್ಲ, ಅದರ ಜೊತೆಗೆ ನಿನ್ನನ್ನು ಮುಗಿಸಿ ಇಡೀ ಅಂಡರ್ವರ್ಲ್ಡ್ಗೆ ನಾನೇ ಡಾನ್ ಆಗಿ ಮೆರೆಯುತ್ತಿದ್ದರೆ मेरा नाम गरुड़ नहीं. ಎಲ್ಲ ಕಾಲ ಬಂದ್ರಿ, ಯಾವ್ದೇ ಕೆಲಸ ಮಾಡಿದ್ರು ಗಂಜಿ ಅಟ್ಟಿ ಒಳಗ ಪಂಚಾಯತಿ ಒಳಗೆ ನೀರು ಬಿಡು ಕೆಲಸ ಮಾಡ್ಬಾರ್ದು ನೋಡಿ ಅಳ್ಯ. ಯಾಕಂದ್ರ ಅಳ್ಯ ಈ ಕಡೆ ದರ್ರ ಓಣ್ಯಾಗ ಹೇಳ್ತಾರ, ತಮ್ಮ ನೀರ್ ಬಹಳ ತನಕ ಬಿಡು ತಮ್ಮ, ನೀರ್ ನಮ್ಮ ಓಣ್ಯಾಗ ಬಂದೇ ಇಲ್ಲ ಅಂತ ಒಬ್ರು ಅಂತಾರ. ಈ ಕಡೆ ತವ್ರ ನೋಡಿ ಹೋದ್ರ, ತಮ್ಮ ನಮ್ ನಳಗ ಬಯ್ಯಾಗ ಒಂದ್ ಏನ ಚಿಕ್ಕೈತಿ ಕಸ ಜೋರಾಗಿ ಬರ್ವಲ್ವು, ಇನ್ನೊಂದ್ ಅರ್ಥ ಜಾಸ್ತಿ ಬಿಡು ಅಂತಾರ. ಈಕೆ ನಮ್ಮ ಮಾದರಿಗಿರಿ ಹೋದ್ರ, ಇಲ್ಲಿ ನಮ್ಮ ಹರಿಜನ್ ಬಸವನಗರದ ಸೌಕಾರ ನಂದು ಇವತ್ತು ಬರ್ತಡೇ ಐತ್ರಿ, ಬಹಳ ತನಕ ನೀರ್ ಬಿಡ್ರಿ, ಕೇಕ್ ಕಟ್ ಮಾಡೋದ್ರಾಗ ನೀರ ತಂದಿಲ್ಲ ಅಂತಾರ. ಇದನ್ನ ನೋಡಿದ್ರೆ ಒಟ್ಟ ಚೆನ್ನಪ್ಪವ
ಹುಡುಗಿ ಮದುವೆ ಮಾಡ್ಕೊಂಡ ನಮ್ಮ ಮನೆ ಬಾಳಕ್ ನಾವು ಹೋದ್ರಾತಂದ್ರೆ ಶಿವಣ್ಣ ನಮ್ಮ ಮನೆ ಬಾರ್ಕೊಂದು ಹುಡುಗಿನ ಸಿಗಲ್ವ್ರಿ. ಯಾಕಂದ್ರ ಸನ್ಮುಖದ ನಮ್ಮದೇವ್ರದ್ದು ಇಷ್ಟ ಐತಿ. ಆಸ್ತಿ ಮತ್ತೇನ ತಗೊಂಡ್ರಿ ನೀವು, ಅದಕ್ಕೆ ಏನ್ ಮಾಡ್ಬೇಕು? ಇನ್ನೂ ಬರವಲ್ರ ಬರ್ರಿ ಬರ್ರಿ ಬರು ಮಟ್ರ ಒಂದು ಎಂಸನ ರೈತರ ಮಕ್ಕಳಿಗೆ ಯಾಕೆ ನೀವು ಕನ್ಯೆ ಕೊಡವಲ್ರಿ? ರೈತರ ಮಕ್ಕಳಿಗೆ ಯಾಕೆ ಕನ್ಯೆ ಕೊಡವಲ್ರಿ? ಹೇಳಿ ಅಕ್ಕ ನಮಗೆ ಕಡಿಮೆಯಾಗೈತಿ. ಯಾಕೆ ಕನ್ಯೆ ಕೊಡವಲ್ರಿ? ಹೇಳಿ ಅಕ್ಕ ನಮಗೆ ಕಡಿಮೆಯಾಗೈತಿ. ಮುತ್ತಿನಂತ ಹತ್ತು ಎಕರೆ ಹೊಲ ಐತಿ, ಕಣ್ಣು ಕಟ್ಟುವಂತ 7 ಎತ್ತು ಬರ್ತೈತಿ. ಮುತ್ತಿನಂತ 10 ಎಕರೆ ಹೊಲ ಐತಿ, ಕಣ್ಣು ಕಟ್ಟುವಂತ 7 ಎತ್ತು ಬರ್ತೈತಿ. ರೈತರ ಮಕ್ಕಳಿಗೆ ಯಾಕೆ ಕನ್ಯೆ ಕೊಡವಲ್ರಿ? ಹೇಳಿ ಅಕ್ಕ ನಮಗೆ ಹೊರಗ ಬಾರ ಬೋರಂಗಿ ಹತ್ಕೊಂಡನೆ ಮರಂಗಿ, ಹೊರಗ ಬಾರ ಬೋರಂಗಿ ಹತ್ಕೊಂಡನೆ ಮರಂಗಿ. ಮರವಂತರ ಹೇಳ ಕಣ್ಣ ಹೊಡೆಯತ್ತ ನಿಮ್ಮ ತಂಗಿ. ಹೊರಗ ಬಾರ ಬೋರಂಗಿ ಹತ್ಕೊಂಡನೆ ಮರಂಗಿ, ಹೊರಗ ಬಾರ. ತಮ್ಮ ಇವೆಲ್ಲ ಓಲ್ಡ್ ಲಗೆ ನಾ ಎಬ್ಬಿಸ್ತೀನಿ ಕೇಳಿ. ಮಾಮರ ಅದಿರೇನೆ ಮತ್ತೆಲ್ಲರೂ ನಿನ್ನ ಸಲುವಾಗಿ ಒಂದು 3 ಸಂಜೆ ಬಂದು ಕುಂತಾರ ನಿಮ್ಮ ಅಣ್ಣಗಳು. ಅಣ್ಣಗಳು ಅಲ್ಲಾರ ಮಾಮಗಳು. ನಿನಗ್ ಮಾಮಗಳು, ನನಗ ನಮ್ಮ ಅಣ್ಣಗಳು. ಏನು ಸೌಂಡ್ ಇಲ್ಲಲ್ಲ ಕೊಡ್ಬ ಸೌಂಡ ಬೆಳತರ ಇಷ್ಟ ಇರ್ಬೇಕು ಮತ್ತ. ಬೇಡುವುದಿಲ್ಲ, ಸಣ್ಣಿಲ್ಲ, ಹೆಚ್ಚಿಗೆ ಆಗತಿ. ಹಾ, ಆಗ ಟೈಮ್ ಹೆಂಗಾಗತಿ, ಮೈ ಕಾವದಾಗ ಹೋರಿ ಹೆಚ್ಚಿಗೆ ಆಗತ್ತ, ಹೆಚ್ಚಿಗೆ ಆಗತ್ತ. ಮತ್ತ ಹುಡುಗಿ ಬಾಜುಕಿದ್ರಂದ್ರೆ ಇಲ್ಲ ಸಂಬಂಧ ಇಲ್ಲ, ಅದೇಲ್ಲ ಬಾಜುಕ್ಕ ಸಮಾಧಾನ ಮಾಡಾಕ. ನಾನು ಅದನ್ನ ಹೇಳತ್ತೀನಿ ಬಾಜು ಕತ್ತಿನಲ್ಲ ಮಂದಿನ ಎಬಸು ಲೇಟ್ ಆಗ್ಬಾರ್ದು, ನಮಗ ತಡ್ಕೊಳಕ್ ಆಗಲ್ಲ. ಎಬಸು ಏನ್ ಎಬ್ಬಿಸ್ಲಿ ಡ್ಯಾನ್ಸು ಹಾಡು ಎಲ್ಲ ಪ್ರೀತಿಗೆ ಎಲ್ಲ ಎಬಸು. ಎಬ್ಬಿಸ್ತೀನಿ ಕೇಳಿ ಇಲ್ಲಿ. ಎಬಸ. ಬಂದ್ರ ಮಮ್ಮನ ಬುಲೆಟ್ ಗಾಡಿ ಚಿಡ್ಲ ಬಡದಗ 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 ಚಿಡ್ಲ ಬಡದಗ 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 ಹುಡುಗರ ಪಿಕ್ಕಿ ಪಿಕ್ಕಿನ ಮನದಗ ಹೊತ್ತಿ ದಡ 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 ಮನದಗ ಹೊತ್ತಿ ದಡ 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 ನಾಟಕ ಓಯ್ ಬವ
ಮಾಮ ಅವೆಲ್ಲ ಓಡೋದ ಜಾನಪದ ಬಾರ ನೀನು ಹಳ್ಳಿ ಹುಡುಗಿ ಇದ್ದೀನಿ ಜಾನಪದಕ್ಕೆ ಬಾ ಪೋಸ್ ಕೊಟ್ಟೆನು ಹುಡುಗ ಪೋಸ್ ಕೊಟ್ಟೆನು ಪೋಸ್ ಕೊಟ್ಟೆನು ನಮ್ಮ ಗೆಳೆಯನು ಪೋಸ್ ಕೊಟ್ಟೆನು ಪೋಸ್ ಕೊಟ್ಟೆನು ಪೋಸ್ ಕೊಟ್ಟೆನು ನಮ್ಮ ಗೆಳೆಯನು ನಡುವೂರಾಗ ಕಡದರ ಕಡಲಿ ತರಲಿಲ್ಲ ಬಿಟ್ಟರ ದಾಟಿ ಆಗಲಿಲ್ಲ ನಿಮ್ಮಪ್ಪ ನಾನಲ್ಲ ಯಾರಂದಿಗೆ ನನಗೆಲ್ಲ ನಿಮ್ಮಪ್ಪ ನಾನಲ್ಲ ಯಾರಂದಿಗೆ ನನಗೆಲ್ಲ ಕೈ ಮಾಡಿ ಕರಿತಲಿ ಕಡಿ ಕೈ ಮಾರ ಎಲ್ಲ ಹಿಂದಿಂದ ಗೆಳತಿ ನೋಡುವ ಮುಂದಿಂದ ಕದ್ದಾಗಿ ನಿಂತಲಿ ನಾಯಿಂದ ಏನಾಗದೆ ಅಗಲಿ ಗೆಳತಿ ನಿನ್ನ ನನ್ನ ಸಂಬಂಧ ಏನಾಗದೆ ಅಗಲಿ ಗೆಳತಿ ನಿನ್ನ ನನ್ನ ಸಂಬಂಧ ಹಂಗ ಎನ್ನದು ಹಿಂಗೆಲ್ಲ ಎಬ್ಸ್ತೀನಿ ಹಿಂಗ ಹೆಬಸ ಹತ್ತಿ ಬರ್ತಿದ್ದಿಲ್ಲ ಹುಡುಗ ಹತ್ತರ ಬಲ್ಲ ನಡಿಬಾರದೆಲ್ಲ ನಡೆದಂತಿ ಗೆಳತಿ ನನ್ನ ನಿನ್ನ ನಡುವ ಕೊಡಬಾರದೆಲ್ಲ ಕೊಟ್ಟೇನಿ ಗೆಳತಿ ಹಾಗೆ ನಡುವ ಹಾಡನ್ನು ಹೊಡೆದರೆ ಹಾಡಿಗೆ ಬರುತ್ತದೆ ಕಾಣಲು ಮರಿವಾಳ ಮದುವೆದ ಮ್ಯಾಲ ನೋಡಿದ ನೋಡಲಾದ ಹೊರಗೆ ನೀ ಹೊರಗಲು ಬಡಿದರ ಗಂಟೆ ನೋಡಿದ ನೋಡಲಾದ ಹೊರಗೆ ನೀ ಹೊರಗಲು ಬಡಿದರ ಗಂಟೆ ನಡಿಬಾರದೆಲ್ಲ ನಡೆದಂತಿ ಗೆಳತಿ ಏನಮ್ಮಮ್ಮರ ನಿಮ್ ಸಂಬಂಧ ಬದಾಮಿದನ ಇಲ್ಲಿ ಮಟ್ಟ ಬಂದಿನಿ ಏನು ಏನ ಅಪ್ಸವಲ್ ಹೋಯಪ್ಪ ನಿಮ್ದು ಅದನ್ನ ತೋರ್ಸ್ಬೇಕಾ ಏನ್ ಎಷ್ಟು ಡಬಲ್ ನಾ ಡಬಲ್ ನಿಮ್ ಮಾತಾಡಕತ್ತೀನಿ ಸ್ಟೇಜ್ ಮ್ಯಾಗ ಇರೋದಿಲ್ಲ ಅದನ್ನ ತಿಳ್ಕೊ ನೀ ನೋಡ ಮತ್ತ ದೊಡ್ಡೋರ್ ಅದಾರ ಅಂತ ಅಂದ್ ಮರ್ಯಾದೆ ಕೊಟ್ಟು ಮಾತಾಡಕತ್ತ ನಾನು ಅಷ್ಟೇ ಮತ್ತ ಅಜ್ಜರು ಕಾಕರು ಇರ್ಲಿಕ್ಕಂದ್ರ ಬರೀ ಹರಿದ ಹುಡುಗರಿದ ನಿಂಗ್ ಸ್ವಚ್ಛ ಮಾಡ ನಮ್ಮ ತಾಯಂದ್ರ ನಮ್ಮ ಅಕ್ಕ ಇರ್ಲಿಕ್ಕಂದ್ರ ನಿನ್ನ ಕಟ್ಟಿನ ಬರೀತಿದ್ಯ ಅವ್ರ ಅದಾರಂತೆ ನಾನು ಸುಮ್ಮನೆ ನೀನ್ ಡೈರೆಕ್ಟ್ ಸಂದೇಹ ಕರ್ಕೊಂಡ್ ಹೋಗಿದ್ದೇನೆ ಎಲ್ಲ ನಾನ ನಿನ್ನ ಮಂಡ್ಯಾಗ ಹೊತ್ತು ಹೋಗಿದ್ಯ ಅಯ್ಯ ಮಂಡ್ಯ ಓದ್ಕೊರ್ರ ಸೂರ್ರ ಅದಕ್ 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 ಅಬಕ್ ಅಬಕ್ ನೀ ಬರ್ರಿ ತಡ್ರಿ ಇನ್ನೊಂದೆರಡು ಎಪಿಸೋಡ್ರಿ ತಂದೆ ತಿಂಡಿ ಎಪಿಸೋಡ್ರಿ ಏನ್ರಿ ನಮಗೆ ತಡ್ಕೊಳ್ಳಿ ಹಾಕೊಂಡ ಲಂಗ ಧೋನಿ ಅದು ಒಂದರ ನಿಮ್ಮ ಹೋಗಿ ಸಿಟಿ ಹೊಡೆದ ಕರಿಯತ್ತಿಗೆ ಹಾಕೊಂಡ ಲಂಗ ಧೋನಿ ಅದು ಒಂದರ ನಿಮ್ಮ ಹೋಗಿ ಸಿಟಿ ಹೊಡೆದ ಕರಿಯತ್ತಿಗೆ ರಿಂಗ ರಿಂಗ ಕಿವಿಯಾನ ಜುಮಕಿ ಎಲ್ಲರ ತಂದೆಯ ಹುಡುಗಿ ರಿಂಗ ರಿಂಗ ಕಿವಿಯಾನ ಜುಮಕಿ ಎಲ್ಲರ ತಂದೆಯ ಹುಡುಗಿ ಹುಡುಗಿ ಕಲಗಲಗಲಾಗಿ ಕತ್ತಲದಾಗ ಗಣವಾಗಿ ಹುಡುಗಿ ಕಲಗಲಗಲಾಗಿ ಕತ್ತಲದಾಗ ಗಣವಾಗಿ ಎಲ್ಲರ ತಂದೆಯ ಹುಡುಗಿ ಸಾಕಲ್ಲ ಬೆಳತನಕ ಹಾಡು ಮಗನದ ನೋಡಿಲ್ಲ ನಮ್ಮ ಊರನ ಹುಡುಗ ಕತ್ತಿ ಬರ್ದಾನ ಕತ್ತಿ ಮುಗಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನೀನ್ ಬಿಟ್ಟಂಗ ಹೌದು, ಇಲ್ಲ ಇದಕ್ಕೆ ನೋಡಿಲ್ಲ ಯಾರ ರಾತ್ರಿ ಎರಡು ಹಗಲ್ ಕುಂತ್ರು ಇನ್ನೂ ಮುಗಿದಿಲ್ಲ ಅಂದ ಏನ ಹಾಡೋದು ಹಾಡೋದ ನೀನಂದಿ ನೀ ಕಂಪ್ಸ್ನಾಗಿಟ್ಟು ಬರ್ಸಕ್ ಇಲ್ಲ ಮರ್ಯ ಇಲ್ಲ ನೀ ಮಾಡ್ಯಾನ ನಿಂದಲ್ಲದ ನಿನ್ನ ವಯಸ್ಸು ಮಾಡ್ತದ ಪಿ ಮುರಿತು ನನ್ನ ಮುರಿತು ನನ್ನ ಕರ್ತಕ್ಕೆ ತಿರ್ಗಿ ಹಂಗತ್ತೆ ಮಾವ ನಿನ್ನ ಮಗಳು
ಹೊಡಿತು ಹೊಡೆದ್ಮ್ಯಾಗ ಏನ್ ಮಾಡ್ದ ಏ ಯಾರೋ ನೀನು ನಿನ್ನ ಕಣ್ಣಮ್ಮನ್ ಹೋಗ್ಲಿ ನೀನು ಹೊರ ಅಯ್ಯ ಹಂಗ್ಯಾಕದ ಎಲ್ಲ ಹಂಗೊಮ್ಮೆ ಇದಾಗೈತದ ಏನಾಗತ್ತೆ ಕುರುಬು ಬರತ್ತ ನನಗ ನೀವು ನೋಡಿದ್ರ ಹಂಗ ಏನಿನ ಬರಬಾರ್ದ ಬಂದು ಹೊತ್ಕೊಂಡು ಹೋಲಿ ಅಲ್ಲ ನೀನು ಹತ್ಕೊಂಡು ಹೋಗಿ ಮಾತ್ ಹೇಳ ಬೇಡ ಹೇಳ್ಬಿಡು ಹೇಳಿ ನಿನ್ನ ಕಣ್ಣಾಗೇನು ಒಳಗೆ ಕಣ್ಣಾಗೇನು ಕಾಣ ಪತ 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 ಹೇಳ್ತಾವೇನು ಮೂನ್ ಹೆಂಗಸರ್ಗಳು ಕಣ್ಣ ಕಾಣ್ತಲ್ಲ ಯಾರು ನೀನು ಕುರುಸಲ್ಲ ಯಾರು ಅಲ್ಲ ನಿಮ್ ಕನ್ನಡ ಕಾಣ್ತಾವಿಲ್ಲ ಇಲ್ಲಿ ಗಂಜಿಗಟ್ಟಿ ಗ್ರಾಮ ಪಂಚಾಯತಿ ಒಳಗ ನಮ್ಮ ಊರು ದೊಡ್ಡದೈತಿ ಅಲ್ಲೆಲ್ಲೇ ಮೂಲ್ಯಾಗ ವಾಲ್ ತಿರ್ವಾಕ್ ಹೊಂಟ ನೀವ ಸಂಜು ಅಂತ ಹೇಳಿ ಗೊತ್ತಿದ್ದು ನೀನ್ ಅಲ್ಲ ಸುಮ್ಮನೆ ಮೂಲ್ಯಾಗ ನಿಂತಾನಿ ನೀನ್ ಎಲ್ಲಾರು ನೀನು ಸಭಾ ಬಿಟ್ಟು ನನಗ ಬಂದು ಡಿಕ್ಕಿ ಹೊಡಿತಿಯಲ್ಲ ನಿನ್ನ ಕಣ್ಣರ ಕಾಣ್ತಾವಲ್ಲ ಏನರ ಮತ್ತ ಬಿದ್ದಿದ್ದ ಉದ್ದರು ನಿನ್ನ ಕಣ್ಣಾಗ ಎಲ್ಲ ದುಂಡನ ಬಿದ್ದಾವ್ ಮೇಡಮ್ ನಿಮ್ ಹೆಸರು ಏನು ಯಾರು ಅನ್ನೋದೊಂದು ಹೇಳಲ್ಲ ಅಲ್ಲಿ ಕೇಳಿದ್ರೆ ಬ್ಯಾಡ ಅಂತಾರೇನು ಎಲ್ಲ ನಾನು ಹೆದರಿ ಬರಲ್ಲ ಒಬ್ಬರು ನಾನು ಜೋಡಿಬೇಕ ಕಾಕ ಹೌದಿಲ್ಲ ಅಲ್ಲ ಕಾಕ ಜೋಡಿಬೇಕು ನನಗ ನಮ್ಮ ಕಾಕನ್ ಕೇಳ್ಬೇಕ ಹೇಳ್ತಾ ಕಾಕ ನೀ ಅಲ್ಲೇ ಕುಂದ್ರು ಬಿಟ್ಟ ಸಾ ತುಮ್ ಕಾಕ ನೀ ತುಂಬತನ ನೀನ ಇದನ್ ಮಾಡಿ ನಿಂದೊಂದು ಐತಿ ಆರ್ಚಸ್ ಐತಿ ನಿನಗೂ ಬರ್ತೇನೆ ನೋಡಿ ನಮ್ಮ ಕಾಕನ್ ದರ್ಬಾರ್ ನಿನಗೂ ಬರ್ತೇನೆ ನಾ ಕ್ಲಬ್ ಡ್ಯಾನ್ಸಿ ಕರ್ಸುನು ಇಲ್ಲಿ ಮುಂದೆ ಹೇಳಂತ ಅವ್ನ ಕರ್ತಕ್ ಸಿಕ್ಕಿ ಅಂದ್ರೆ ಹಿಂದೆ ದೊಬ್ಬಾರ್ ಇರೋದ ಕಾರ್ಕುಣಿಗೆ ಪಾಠ ಮಾಡಿದ್ರ ಹುಡುಗಿ ರಾತ್ರಿ ಹೋಗಿದ್ದಿ ಹಂಗ ಹುಂಚಿ ಗಿಡ ಮುಪ್ಪ ಆದ್ರೂ ಹುಳಿ ಮುಪ್ಪ ಆಗೋದಿಲ್ಲಪ್ಪಿ ಹೌದಾ ಗಟ್ಟಿ ಹೋರಿ ಕಡ್ತಾರಂಗವ ಗೊತ್ತಿಲ್ಲ ಈ ಗಟ್ಟಿ ಗ್ರಾಮಕ್ಕ ಫಸ್ಟ್ ಬಂದಿ ಅದಕ್ಕೆ ಅಷ್ಟೊಂದು ಬಾಳ್ ಬೆಳೆ ಹೇಳಕ್ ಹೋಗುದಿಲ್ಲ ಅದ ಅಷ್ಟ ಬಾಳ್ ಬೆಳೆ ಕಿವಿ ಇರುದಿಲ್ಲ ಅದ ಅಪ್ಪಿ ಬದಾಮ್ ಹುಡುಗಿರು ಹೋಗಿರಲ್ಲ ಅಂತ ಒಂದ್ಸಲ ಅವ್ರ ಕೈ ಸಿಕ್ಕ ನಿಂದ ಅರ್ಧ 12 ಇರ್ತೈತಿ 8 ಕೆಜಿ ಇರ್ತಾರ 10 ಕೆಜಿ ಇರ್ತಾರ ಅವ್ರು ಕೆಪಾಸಿಟಿ ಎಷ್ಟದ ಅದನ್ನ ತಗೊಂಡ್ ನೀ ಏನ್ ಮಾವ ನೀನ್ ಎಷ್ಟೈತಿ ಅಷ್ಟು ನೋಡು ಆಗಾಗ ನೋಡ್ಕೊಂಡ್ ಬರ್ತೀನಿ ಹಂಗಲ್ಲದೆ ಪವರ್ ಎಷ್ಟೈತಿ ಅಷ್ಟೇ ಇರ್ಬೇಕು ನೋಡ್ಕೊಂಡು ಗಿಡ್ಕೊಂಡು ಆಗೋದಿಲ್ಲ ಇಲ್ಲ ಪವರ್ ಏನು ಮಾಡಿದಾರೆ ಪವರ್ ಇಲ್ಲ ಮಾಡುದಕ್ಕೆ ಹೇಳುದು ನೀವ್ ಇಬ್ರಿ ತಿಳ್ಕೋಬೇಡ ಹೌದಾ ನೀ ಮಾಡ್ಯಾನಂದ್ರೆ ನೀನ್ ನಿಂಚಲ್ಲಪ್ಪಿ ನಿನ್ನ ವಯಸ್ಸು ಮಾಡಕೈತಿ ನನಗ್ ಗೊತ್ತೈತಿ ಹೌದಪ್ಪಿ ಮತ್ತೆ ಗೊತ್ತೈತಪ್ಪಿ ನಾನು ವಯಸ್ಸಿದ್ಕ ಇಲ್ಲಿ ಬಂದಿನ ಮತ್ ಮುದಿಕಾಗಿದ್ರ ಮೂಲೆ ಕುಂದಿಸ್ತಿದ್ರಪ್ಪಿ ನಾನು ಇಲ್ಲಪ್ಪಿ ನಾ ಮಾತ್ರ ತಗೊಂಡ್ಬರ್ತೀನಿಪ್ಪ ನಿನ್ನ ಹೌದಾ ನಮ್ಮ ಅಪ್ಪಿ ಬಾದಾಮಿಂದ ತೊಂಬರೂಪ ಅಂತೇಳಿ ನಮ್ಮ ಸಮೂಹ ಕಟ್ಟಿ ಹೇಳ್ತಿದ್ಯಾ ನಮ್ಮ ಬಸವನಾಗಿ ಹೇಳ್ತಿದ್ಯಾ ನಮ್ಮ ಪ್ರಾಣ ನಾವು ಹೇಳ್ತಿದ್ಯಾ ಅವ್ರು ಎಲ್ಲ ಬಿಟ್ಟು ನಮ್ ದೈವ ಒಳತಿ ನಮ್ ಗಂಜಿಗಟ್ಟಿ ಗ್ರಾಮದ ದೈವ ಇದ ಅವಿನ ಕರ್ಕೊಂಡ್ಬರ್ರಿ ಅದ ಅಂತ ನಮ್ ದೈವಕ್ಕೆ ನಾನು ಹೇಳ್ಕೊಂತಿದ್ಯಾ ಹೇಳ್ಕೊತಿದ್ದೆ ಅಷ್ಟು ಗ್ಯಾರಂಟಿ ಈಗ ಹೇಳಕ್ ಅಷ್ಟೇ ಅಲ್ಲ ಸಾಕು ಪುಡಿಯ ಕಟ್ಕೊಂಡಿ ಈ ಮುಂದಿನ ಹೇಳ್ತೀನಿ ಕೇಳು ಹೇಳ್ತ್ಯಾ ಅಲ್ರಿ ನಾನು ಒಂದು ಹೆಣ್ಣು ಮಗಳದೀನಿ ಹೇಳ್ತೀನಿ ತಡಿ ಒಂದ್ ಗ್ಯಾನ್ ಮಾಡಕತ್ತಿ ಅಲ್ರಿ ನಾನು ಹೆಣ್ಣು ಮಗಳದೀನಿ ಇದು ಯಾರಂತ ನನಗ್ ಗೊತ್ತಿಲ್ಲ ನಾ ಯಾರಂತ ಅದು ಪರಿಚಯ ಇಲ್ಲ ಅದು ನನಗ್ ಪರಿಚಯ ಇಲ್ಲ ಹೌದು ನೀ ಯಾರಂತ ಹೇಳೋ ಆಮೇಲೆ ನನ್ನ ಹೆಸರು ನಾ ಹೇಳ್ತೀನಿ ನಿನಗ ಅಲ್ಲ ಈ ಗಂಜಿಗಟ್ಟಿ ಗ್ರಾಮಕ್ಕೆ ಹೊಸದಾಗಿ ಬಂದೇನು ನೀನು ಪರಿಚಯ ನನಗಿಲ್ಲ ನನ್ನ ಪರಿಚಯ ನಿನಗಿಲ್ಲ ಆರಾಮದೀನಪ್ಪ ಆರಾಮದೇನು ಊಟ ಮಾಡಿ ಊಟ ಮಾಡಿ ಬಂದೇನಿ ಇನ್ನ ಜಾಗ ಖಾಲಿ ಅದ ನೋಡಿ ಹೋಗೋಣ ಅಯ್ಯಪ್ಪ ಮಕ್ಕಳ ನಾ ಇನ್ನು ಸಣ್ಣಕ್ಕಿದ್ದೀನೋ ನೀನಂದಿಲ್ವಿ ಮಕ್ಕಳಕ್ ಹೋಗೋಣ ನೀನು ಹೋಗೋದಿದ್ದು ಕೌನ್ಸಿಲಿಂಗ್ ಇರಬಾರ್ದು ಅದನ್ನ ಬಿಟ್ಟ ಪೂರ್ತಿ ತುಂಬಕ್ಕ ಆ ಮುದುಗೋಗಿ ಹೇಳಿದ್ರೆ ಮತ್ತೆ ಅವ್ನು ತುಂಬ ಅಂತ ಹೇಳ ಅವನಿಗೆ ಅಲ್ಲ ನೀ ತುಂಬಕ ನಾವು ತುಂಬ್ತಾನವ ಮತ್ತೆ ನೀ ಹೇಳಿದ ಫೀಲಿಂಗ್ ಇಲ್ಲ ನಾವು ತುಂಬಾ ನೆಟ ತುಂಬ್ತಾನವ ಅಲ್ಪ ಚೆನ್ನಪ್ಪ ನೀ ಹೇಳ ಮಾರಯ್ಯ ನಿನಗೊಂದು ಜಾಸ್ತಿ ಅವ್ನ ಹೆಂಡತಿ ಜೊತೆ ಎಷ್ಟು ತುಂಬ್ತಾನೆ ಹೇಳ್ತಿ ಮುಂದೆ ನೀ ಯಾರಂತ ಗೊತ್ತಿಲ್ಲ ನಿನ್ನ ಹೆಸರು ಹೇಳ ಆಮೇಲೆ ನನ್ನ ಹೆಸರು ನಾ ಹೇಳ್ತೇನೆ ನಾನು ಈ ಗಂಜಿಗಟ್ಟಿ ಗ್ರಾಮದಾಗ ಪಂಚಾಯತಿ ಒಳಗ ನೀರು ಬಿಡು ಸಂಜು ಮಾಮ ಅಂತ ಕರಿತಾರ ಅಪ್ಪಿ ನಿನ್ನ ಹೆಸರು ಏನಂತ ಕರಿತಾರ ಹೇಳಪ್ಪಿ ಹಿಂಗ ಮಾತ್ರ ಕೈಪಾ ನನಗ ತಂಡಿ ಬರ್ತೈತಿ ಬಹಳ ನಾನ್ ಎದ್ರ ಇವನು ಚುಚ್ಚಪ್ಪ ಆಗುತ್ತಂದ್ರೆ ಇವನು ಎದ ಕಳ್ತೈತಲ್ಲ ನಾ ಇವ್ರಿಗೆ ಹೊಸ್ತಾಗಿ ಬಂದಿನಿ ನೋಡ್ರಿ ಫಸ್ಟ್ ಹೇಳುದು ನಿಮ್ದ ನಮ್ದ ಫಸ್ಟ್ ಹೇಳುದು ನಿಮ್ದ ನಮ್ದ ನಿಂದ ಎದ ನಂದ್ ಹೇಳತ್ತ ನಿಂದೆ ಅಪ್ಪಿ ಬಾವಿ ನೀ ಹೆದರಕೋಬೇಡ ನಾನು ನಿನ್ನ ಮನುಷ್ಯ ಅನ್ನದನಿ ಹೌದಾ ಕೊಡಪ್ಪಿ ಎಲ್ಲಪ್ಪಿ ಮತ್ತೆ ಎತ್ತಿ ತೂರಿಲ್ಲ ನಾನು ಅಪ್ಪಿ ಬೆಳತಾನಕ್ಕೆ ಬೇಕಲ್ಲ ಬೇಡ ಮಾಡಲ್ಲವಿ ಅಪ್ಪಿಗಿಪ್ಪಿ ಅಲ್ಲ ಬೇಡ ನಾ ಏನ್ ನಕ್ಕಿನಿ ಅದು ನನ್ನ ಅಪ್ಪಿಗಿಪ್ಪಿ ಎಲ್ಲ ಹೊರಗಿಡು ನೀನು ನಿಮ್ ಮನೆ ಬಾಜಂತಕ್ಕೆ ಈಗ ನನಗನೆ ಬೇಡ ಹೊಡಿ ಚಕ್ರಿ ಇನ್ನು ನೋಡುವಂತ ಕರ್ತ ಅಲ್ರಿ ನಾ ಇವ್ರಿಗೆ ಇಷ್ಟು ಸಿದ್ದಿದ್ದಿಲ್ಲ ಈಗ ಹೊಸ್ತಾಗಿ ಬಂದಿನಿ ನೀವ್ ಯಾರಂತ ನನಗೆ ಗೊತ್ತಿಲ್ಲ ನಾನು ಹೇಳಿದ್ನಲ್ಲ ನೀರ್ ಬಿಡು ಸಂಜು ಮಾಮ ಅಂತ ನೀ ಯಾರು ನನಗೆ ತಿಳಿಸ್ಬಾ ಮುಂದಕ್ಕೆ ಮಾತಾಗ ನಾ ಇಲ್ಲೇ ನಿಂದಿರ್ತೀನಿ ಮೈಕ್ ಇದ ಚಲೋ ಐತ ಅದು ಚಲೋ ಐತ ಅದಕ್ಕಿಂತ ನಡ್ರಾಕಿನ ಬಾಳ ಚಲೋ ಐತಿ
ಲಾಟ್ನೆ ಚಲೋ ಐತೆ ಅದಕ್ಕೆ ಚಲೋ ಇರ್ತದೆ ಅದ್ರಾಕಿಂತ ನಡ್ಬರ್ಕಿನ್ ಏನ್ ನಡ್ಬರ್ಕಿನ್ ಚಲೋ ಐತಿ ಬೈಕ ಮತ್ ನೀನ್ ಬಿಟ್ಟ ಇಲ್ಲ ಪಿ ನತ್ತಿಲ್ಲವ ಅಪ್ಪಿ ನಾ ಹೇಳ್ತೀನಿ ಕೇಳಿ ಈ ಊರಾಗ ಅಗರ್ಭ ಶ್ರೀಮಂತ ರುದ್ರೇಗೌಡರ ಮನ್ಯಾಗ ಕೆಲಸ ಮಾಡ್ತಾನ ಕರ್ಕುನಿ ಅವ್ರ ಮಗಳ್ ನಾನು ಮಂಜುಳಾ ಅಂತ. ಹೌದಾ ಆ ಇಲ್ಲೇ ಚಿಕ್ಕಡಿ ಕಟ್ಟಿ ಒಳಗ ದೊಡ್ಡ ನೋಡ್ತ ಪಡಿ ಅಂತ ಹೊಕ್ಕಾನಲ್ಲ ಅಲ್ಲಿ ಹೊಲಕ್ ಹೋಗೋ ಹೊತ್ನ್ಯಾಗ ನೀರ್ ಹಸು ಹೊತ್ನ್ಯಾಗ ಅಲ್ಲಿ ಆ ಕೆರ್ಯಾಗ ಗಾಡಾಗ ಹೋಗೋದು ಮೀನ ಇಡ್ತಾನ ಅವ್ ಕಾರ್ಕುಣಿಕೆ ಮಗ ಮಂಜಿ ನೀನ ಹೌದು ಅಯ್ಯ ಮಂಜಿ ಮೊನ್ನೆ ಬಂದಾಗ ಇಷ್ಟ ಐತಲ್ಲಪ್ಪಿ ಈಗ ಇಷ್ಟು ಉಪ್ರಾಗಿಲ್ಲ ನೀನು ದಸಿ ಇಲ್ಲ ಫೋನ್ ಇಲ್ಲ ಏನಿಲ್ಲ ನಾನ್ ಊರ್ ಬಿಟ್ಟು ಹಚ್ಚಿಗೆ ಹೋಗಿದ್ದೆ. ಯಾಕ ನನಗೆ ಹೇಳ್ದಂಗ ಆ? ಹೇಳ್ದಂಗ ಬದಾಮಿ ಹೋಗಿದ್ದೆ ಈಗ ವಾಪಸ್ ಇಲ್ಲಿ ಕರ್ಕೊಂಡ್ ಬಂದ್ರ ಅಯ್ಯೋ ನನ್ ಫೋನ್ ಇಲ್ಲ ಏನಿಲ್ಲ ಏನ್ ನಂಬರ್ ಕೊಟ್ರ ಹಚ್ಚಕ್ ನೀನು. ಅಯ್ಯ ಈ ಸಲ ನಂಬರ್ ಕೊಡತ್ತೇನೆ ಕೊಡತ್ತೇನ? ಹಾ. ಮತ್ ನೀ ಐಫೋನ್ ಕೊಡ್ಸಲ್ಲ ಮತ್ ಹಚ್ಚತ್ತೇನ? ಅದನ್ನು ಕೊಡ್ತೇನೆ ಹೌದಾ ಉದ್ದ ಅಂತ ಕರಿಯರ್ ಕೊಡ್ತೇನೆ ವಿವೋ ಫೋನ್ ಪಾ ಅಯ್ಯ ಬೇರೆ ಕೊಡಪಾನ ಕರ್ಕೊಂಡದ್ ಮಾವ ನಿನ್ನ ಮಗಳ ಮಾವ ನಿನ್ನ ಮಗಳಂತೆ ಕೊಡಪಾನಿಲ್ಲ ಮಾವ ನಿನ್ನ ಮಗಳ ಅಂತ ಕೊಡಪಾನಿಲ್ಲ ಇದೇನಿದೆ ಕಡಪನ್ ಹಿಡ್ಕೊಂಡು ನಾನು ದೇವ್ರನ್ನ ಹೊಂಟಿದ್ದೆ. ಕಡಪನ್ ಹಿಡ್ಕೊಂಡು ಎಲ್ಲಿ ಹೋಗಾರ ಕುರ್ಸಲ್ಲ ಹೊಂಟಿದ್ದೆ ನಾನು. ನನಗೇನ್ ಗೊತ್ತ ಮತ್ತೆ ನಿನ್ನ ರಾತ್ರಿನಾಗ ನಿನ್ನ ಸಾಕಾಗ ಮಟ್ಟ ಬಿಟ್ಟಿದ್ದಿಲ್ಲ ನಾನು ನೀ ಏನೋ ಬಿಟ್ಟಿದ್ದಿ ಕರೆ ಅದನ್ನಲ್ಲಾಗ ನೀರು ಜೋರು ಬರೋಲಿದ್ದು ತಟ 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 ಅಂತ ಬರೋದಿದ್ದು ನನಗ ನೀರ್ನ ಅಲ್ಲ ಮಂಜಿ ನೋಡಿದ್ರ ಎಷ್ಟೈತಿ ಇದಕ್ಕೆ ನೀರು ಸಾಕಾಗಲ್ಲ ಅಂತ ಅವ್ರ ಬಸಣ ಐತಿ ತೋರಿಸ ನಂದು ನೋಡಕ್ ಚಂದ ಐತಿ ಒಳಗ್ ದೊಡ್ಡ ಐತಿ ಮೆನಸ್ ಮೆನಸ್ ಆದ್ರೂ ಅಡ್ಡಿ ಇಲ್ಲ ನೋಡ ಚಂಪರ್ ಕೊಡ್ಕೊಂಡ್ ಚಲೋ ಐತಿ ನೋಡಿ ಇದಕ್ಕೆ ನೀರ್ ಬಾಳ ಹಾಕಿ ತುಂಬಿಸೇ ಬಿಡ್ತೇನೆ ಮಂಜಿ ನೀನು ಕೊಡಪಾನ ಏಟೈತಲ್ಲ ಅಷ್ಟ ನೀರ್ ಬಿಡ್ತಾನ ನಾನು ಜಾಸ್ತಿ ನೀರ್ ಬಿಡಾಕ್ ಹೋಗೋದಲ್ಲಪ್ಪ ನೀರ್ ಯಾವಾಗ ಹಾಳು ಮಾಡ್ಕೊಬಾರ್ದ ಯಾಕಂದ್ರೆ ಬ್ಯಾಸಿಗೆ ಟೈಮ್ ಗೃಹ ಹೌದು ನಿನಗೂ ಗೊತ್ತೈತ್ಯಾ ನೀರ್ ಬಹಳ ಅರಬಿರ್ತೈತಿ ಅದ್ರ ಸಂಬಂಧ ಏಟೇಟ್ ಬೇಕು ಆಟ ಬಿಡ್ತೇವೆ ಏನಂತಿ ಮಂಜಿ ಏನ್ ಬಿಡ್ತಿದ್ದಿ ನೀರ್ ಮರ್ಯಾ ನೀನ್ ತಿಳ್ಕೊಂಡಿ ನಾನ ಏನು ತಿಳ್ಕೊಂಡಿಲ್ಲ ಬೇರೆ ತಿಳ್ಕೊಂಡಿದ್ದೆ. ಹೌದು ನಿನ್ ಹೊಲದಾಗ ನೀರ್ ಜೋರ ಬರ್ತದೆ ಯಾಕ ಸ್ಟಾಕ್ ಇಟ್ಟಿಲ್ಲ ಏನ್ರಿ ಅದು ನೀರಿ ಅಂದ ಅಲ್ರಿ ಪೈಪ್ ನೋಡಕ್ ಮಾತ್ರ ದೊಡ್ಡದೈತಿ ನೀರ್ ನೋಡಿದ್ರೆ ಸಣ್ಣ ಬರ್ತಾವ ಅಂತೆಲ್ಲ ಕೇಳಿದೇರಿ ನಾನು. ಅದೆಲ್ಲ ಅವಲ್ರಿ ನಿಮ್ದು ಮದುವೆ ಆಗೈತ್ರಿ ಮದುವೆಗಿದೀವಿ ಇನ್ನೇನು ಲವ್ನ ಮಾಡಿಲ್ರಿ ಅಲ್ಲ ಮರ್ಯ ನೋಡಿಲೆ ನಿನ್ ಕೂಡ ಲವ್ ಮಾಡಿ ಮದ್ವಿ ಮಾಡ್ಬೇಕಂತ ನಂಗ್ ಬಹಳ ಅಜ್ಜಿ ಆಗಿತ್ತು ನನಗೆ ಏಯಪ್ಪ ಪುಣ್ಯತ್ವ ಬ್ಯಾಡ ಅಯ್ಯಪ್ಪ ನನಗೆ ಬಾಳ ಹೆದರಿಕೆ ಆಗುತ್ತೆ. ಯಾಕೆ ಒಂದ ಮೈಕ್ ನಿಂತ್ರ ಅವ್ರಿಗೆ ಬ್ಯಾಸರ ಆಗುತ್ತೆ ಸ್ವಲ್ಪ ಚೇಂಜ್ ಆಗ್ತಿರಬಹುದು. ಅಂದ್ರ ವರ್ಕೌಟ್ ಆಗತ್ತೆ ಇಲ್ಲಿ ಅವ್ರ ಜಾಮಕ್ಕ ಎಲ್ಲ ಏನ್ ಬೇರ್ಪಾಡ್ಸವ್ ಅಂದ್ರ ವಾಕಿಂಗ್ ಆಗ್ಬೇಕಲ್ಲ ಅದಕ್ಕೆ ಗಾಳಿ ವಾತಾವರಣ ಬರ್ಬೇಕಲ್ಲ ಗಂಜಿಗಟ್ಟಿ ಒಳಗ ತಂಪು ವಾತಾವರಣ ಬಾಳ ಬರ್ತೈತಿ ಯಾಕ ಬಾಳ ಬಿರ್ಸ ಮಾತಾಡತ್ತೀನಿ ಕುರ್ಸಾನೆ ನೋಡ ನೀನ ಮತ್ತ ಕೈಗೆ ಕೊಡ್ಬೇಕಪ್ಪ ಮತ್ತ ಕೈ ಕೊಡದ್ರ ಕೈಗೆ ಕೊಟ್ಟೆ ಅಂದ್ರ ನನಗ್ ಮೋಸ ಮಾಡಿದೆ ಅಂದ್ರ ನಾನಂತೂ ಗಂಜಿಗಟ್ಟಿ ಒಳಗ ನೀರ್ ಬಿಡವನ ನೋಡಿಲ್ಲ ಅಪ್ಪಿ ಇಷ್ಟು ಉದ್ದ ಪಗಾರ ಐತಿ ನನಗ ನಿಂದ ನೀನು ಹೂ ಅಂದ್ರ ನೀನು ತೂಗು ತೊಟ್ಟಲ ಮ್ಯಾಲ ಹಾಕಿ ತೂಗುತ್ತಾನೆ ನೀ ಹೂ ಅನ್ನೋದು ಒಂದ ಸೊಡ್ಡಿ ನಮ್ಮ ಯಾವ್ದಾರು ಗುರುವಾಯ್ತನ ಕರ್ಕೊಂಡು ಹೋಗಿ ಕಲ್ಲಪ್ಪನ ಗುಡಿ ಒಳಗ ಅಕ್ಕಿ ಕಾಳು ಹಾಕೊಂಡ ನಿನ್ನ ಸೀದಾ ಕಾರ ಕುಟ್ಟಾಕ ನಾನ ಸಾಣಸಾಗಿ ನೀನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಸಿದ್ಧಾರ್ಥ ಏನಂದಿ ಬ್ಯಾರೆ ಏನೋ ಕೆಲಸ ಕುಟ್ಟು ಐತೆ ನಿಂದ ಎಂತ ಮಾಡ್ಬಾರ ನೋಡಿಲ್ಲ ಯಾವ ಹಾರಿ ಅದಾವ್ ಎರಡು ವಿಷಯ ಅದಾವ್ ಏನು ಕಾರ ಕುಟ್ಟು ಮತ್ತೇನಂದಿ ಏನಂದಿಲ್ಲ ಹಂಗಾದ್ರ ಮಾಮ ನನಗ ಮೋಸ ಮಾಡಕೋಬೇಡ ನಿನ್ನ ನಂಬಿನಿ ಹ್ಞೂ. ರೂಪ್ನಾಗ ಒಂದು ಗಿಚ್ಚಿ ಗಿಲ್ಗಿಲಿ ಹೋಗೋದ್ ಬಿಡಲ್ಲ ಮತ್ತ ಹೊಡಿಲೆ ಹುಡುಗಿ ಗಂಗನಿನ ಸ್ವಂತ
ಏ ಮಾಮ ಹೋಗೇ ಬರ್ತಾ ಬಗ್ಗನ ಔಷಧದಾಗ ಐತಿ ಏ ಅಪ್ಪ ಮಾಸ್ತರ ಮೀಟ್ಕೊಂತ ಅಡ್ಡಾಡದಾತು ಅಯ್ಯಪ್ಪ ನನ್ನ ಮಗಳ ಮನೆ ಚಾವಿ ಹಾಕಿ ಎಲ್ಲೇ ಹೋಗ್ಬಿಟ್ಟೈತಿ ಓಯಪ್ಪ ಅವನ ನಿಮ್ ಮನೆ ಕಡೆ ಏನಾರ ಬಂದಾಳನ ಇಲ್ಲ ತೂ ಅವನ ಬರೀ ಇನ್ನು ಮೀಟದಾತ ಮುಂದ ಬಾಯನಂದ ಏನು ನಿನ್ನವನ ಜಾರಾಗಿನ ಹಾಡ್ಕೊಂತ ನಿಂತಿಯಲ್ಲ ಏನ ನಿನ್ನ ಹಕ್ಕಿಕತ್ತ ಬೇತಾಯಿ ನಿನ್ನಂತ ಅಪ್ಪ ಇಲ್ಲ ಹೌದಾ? ನೀ ಒಂದೊಂದು ಮಾತು ಬೆಲ್ಲ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ನೀನೆ ನನ್ನ ಜೀವ ನೀನೆ ನನ್ನ ಪ್ರಾಣ ಯಾವದಿರುವರು ಯಪ್ಪ ನಾವು ಕುಡಿಯದಿದ್ದಿಲ್ಲ ಮನ್ಯಾಗ ನೀರ್ ಇದ್ದಿದ್ದಿಲ್ಲ ನೀರ್ ತರಾಕ ಹೊಂಟಿ ಏ ನಿನ್ನವನ ನಿನ್ನೆರ ನೀರು ಬಿಟ್ಟಾರ ಮಳ್ಳಿಗಪ್ಪನರ್ ಚೆನ್ನಪ್ಪ ಯಾರು ಕೂಡ ಹೊತ್ತ ಹೌದು ತುಂಬಿಸ್ಯಾನ ಹೌದು ಮತ್ತ ನೀರ ಹಿಡಿದಿಲ್ಲ ನಿನ್ನವನ ಏನ್ ಮಾಡಾಕತ್ತಿದ್ದಿ ಯಪ್ಪ ನನಗ ಆರಾಮಿದ್ದಿದ್ದಿಲ್ಲ ನಾನು ನೀರ್ ಹಿಡ್ದಿದ್ದಿಲ್ಲ ಆರಾಮಿದ್ಯಲ್ಲೋ ನಿನ್ನವನ ಏನಾಗೈತಿ ನಿನಗ ಯಪ್ಪ ಚಿಂತೆ ಮಾಡಿ ಮಾಡಿ ನನಗಂಕರ ತಲೆ ನುಸ್ಸಾಕತ್ತ ಅಂತ ಚಿಂತಿ ಏನ್ ಮಾಡಾಕತ್ತಿದೆ ತಾಯಿ ನೀನ ಏನ್ ಮಾಡ ನೀನಂದ್ರ ಗೌಡ್ರ ಮನ್ಯಾಗ ಹೋಗಿ ಕುಂತ ಬಿಡ್ತಿ ವಯಸ್ಸಾದ ಮಗಳು ಮನ್ಯಾಗದಾಳ ಅಂತ ನಿನಂದ್ರ ಒಂಚೂರು ನೆನಪ ಇಲ್ಲ ಅದಕ್ಕ ನನ್ನ ನೋಡ್ಕೊಂಡ್ರ ಆತಂತಂದ್ರ ಚಿಂತೆ ಮಾಡಾಕತ್ತಿದ್ದೆ ನಾನು ಏ ನಿನ್ನವನ ಚಿಂತೆ ಮಾಡಬೇಡ ನಿನ್ನ ಮದ್ವೆ ಹೆಂಗ ಮಾಡ್ಬೇಕನ್ನೋದ ನನಗ್ ಗೊತ್ತೈತಿ ದೈವ ಆದ್ರ ನಿನ್ನವನ ಅದಕ್ಕೆ ಏನಂತಾರ ಹೇಳ ಹಿರಿಯರು ಹೇಳ್ಯಾರ ಕಂಕಣ ಭಾಗ್ಯ ಬಲ ಕೂಡಿ ಬರ್ಬೇಕಂತ ಅವಾಗ ನಮ್ಮ ಅಜ್ಜನದನ ಪುರೋಹಿತ ಅವ ಹೇಳವನ ಅಜ್ಜ ಅವಾಗ ಏನೈತಿಲ್ಲ ಆಕೆ ಹಾಕದ ಯವ್ವ ಅಲ್ಲ ಯಪ್ಪ ಏನೇ? ನೀನು 18 ವಯಸ್ಸಾಗಿದ್ದಾಗ ಮದುವೆ ಅದಿ 1 ವರ್ಷದಾಗ ನಾನು ಹಡ್ದಿ ಅಂತಿ ನನಗ 19 ಮುಗಿಯಕ್ ಬಂತು ನನಗ ಮದುವೆ ಯಾವಾಗ ಮಾಡ್ತಿ ಹೇಳ ನೀನು ಏ ನಿನ್ನವನ ನಿಮ್ಮವನು ಸುದ್ದಿ ತೆಗಿಬೇಡ ನಿಮ್ಮವನು ಸುದ್ದಿ ತೆಗೆದ್ರು ನಿನ್ನವನ ಒಂದು ನೋಡಿ ನೀನಾಕಂದ್ರ ಮತ್ ನನಗ ಮದುವೆ ವಯಸ್ಸದಕ್ಕೆ ನನಗ ಹೆಂಗ ಆಗ್ಬಾರ್ದು ಮತ್ತ ಏ ನಿನ್ನವನ ಈಗಿನ ಕಾಲದ ಹುಡುಗರು ಕಣ್ಣೆ ಸಿಗಲಾರ್ದಕ್ಕ ನೋಡಲ್ಲಿ ಹೆಂಗ್ ಬಾಯಿ ತಕ್ಕೋಣ ಕುಂತಾವ ಒಂದ ಸ್ಟಾರ್ ಹಾಕುವಂತೈತಿ ಒಂದ ಆರೆಂಬಡಿ ಹಾಕುವಂತೈತಿ ಒಂದ ಹೊತ್ತಾಗಿ ಬಂದೈತಿ ಬಾಬನ ಹಾಕುವಂತೈತಿ ಹಾಕುವಂತವ ಪಿಜಕ್ ಹೋಗೋತಾವ ನೋಡವ್ರ ಗಲ್ಲದ ಚೆಟ್ಟ ಒಳಗ ಸೇರ್ಕೊಂಡವ ನಿನ್ನವನ ನಿನ್ನ ಮದುವಿನ ಹೆಂಗ ಮಾಡ್ಬೇಕನ್ನೋದ ನನಗ್ ಗೊತ್ತೈತಿ ಲಘುನ ಹೋಗಿ ನೀರ್ ತಗೊಂಡ್ ಬಂದ್ ಬಿಡುವ ತಾಯಿ ನೀನ ಆತ ಮನ್ಯಾಗ ಅಡಿಗೆ ಮಾಡಿಟ್ಟಿನಿ ನೀ ಮುಂದೆ ನಡಿ ನಾ ಆಮೇಲೆ ಬರ್ತೇನೆ ಮತ್ತ ಊಟಕ್ಕೆ ಏನಾರ ಮಾಡಿ ಇಲ್ಲ ಮ್ಯಾಗ ಮಾಡಿ ಇಟ್ಟಿನಿ ನೀವು ಮುಂದೆ ನಡಿ ನಾ ಹಿಂದೆ ಬರ್ತೇನೆ ಯವ್ವ ಹೇಳ್ತೀನಿ ಕೇಳ ಇಲ್ಲಿ ಗಂಜಿಗಟ್ಟಾಗ ನನ್ನ ಮಾವು ಮಂದಿ ಹೊಸರು ಓಣೆಗೆ ಯಾರು ಓಣೆಗ ಅದಾರ ಹಾ ಕುರಿ ನೆಲ್ದ ಚೆಂಡ್ ಹೆಂಗ್ ಇಟ್ಕೊಂಡು ಹೋಗತ್ತೆ ಹಂಗ ಹೋಗಬೇಕ ನೆಲ್ದಾಗ ಚೆಂಡ್ ಇಟ್ಕೊಂಡ ಬರ್ಬೇಕ ಯಾಕೆ ಹೇಳ ಕಣ್ಣು ಎತ್ತಿ ನೋಡಿರಿ
ಮಾವು ಬಿಡಂಗಿಲ್ಲವ, ಮಾವನ ಮಕ್ಕಳು ಬಿಡಂಗಿಲ್ಲ ಯವ್ವ. ಹೌದಾ? ಹಾ, ಮಗುನ ಹೋಗಿ ಬಂದು ಬಿಡವ, ನಾ ಬರ್ರ. ಆಯ್ತಪ್ಪ, ನಾ ಲಘುನ ಬರ್ತೀನಿ, ನೀ ಮುಂದ ಖಾಲಿ ಮಾಡಿ ಜಾಗ. ಖಾಲಿ ಮಾಡೇ ಬಿಡ್ಲ. ಮಾಡೇ ಬಿಡ, ನಿನ್ ಎಷ್ಟೇ ಬಿಡು. ಬರ್ತೀನಿ. ಏನ್ ಮಾಡಿದ್ರಿ? ನನಗಂದ್ರ ಚಿಂತೆ ಬಾಳ ಐತೆ ಅಂತ ನಮ್ಮ ಅಪ್ಪಗ ನನ್ನ ವಿಷಯ ಗೊತ್ತಾಸಂತ. ಯಾವ ಮದ್ವೆ ಮಾಡ್ತಾನ ಮಾಡ್ಲಿ, ನೋಡೇ ಬಿಡು, ನಾ ದೇವ್ರ ಮೇಲೆ ಬರ ಹಾಕಿನ. ಯಪ್ಪ ಹುಡುಗ ಬಾರ್ನವ, ಇತ್ತ ಕಡೆ ಹೊಂಟಿಯಲ್ಲೋ ಯಪ್ಪ ಹುಡುಗ. ಏನೂ ಇಲ್ಲ ಕಾರ್ಪಾರಿ ಅವರೇ, ಹಾಗೆ ಹೊಲದ ಕಡೆ ಹೊರಟಿದ್ದೆ. ಯಾಕೆ ನನ್ನನ್ನು ತೊಡಗಿರಿ? ಏನಿಲ್ಲೋ ಯಪ್ಪ ಹುಡುಗ, ನಿಮ್ಮ ಮನಿ ಕಡೆ ಹೊಂಟಿದ್ದೀಪ ಯಪ್ಪ ಹುಡುಗ. ನಿಮ್ಮ ತಂದೆ ಹತ್ರ ಒಟ್ಟು ಕೆಲಸ ಇತ್ತು ಯಪ್ಪ ಹುಡುಗ. ನಮ್ಮ ತಂದೆ ಹತ್ತಿರ ನಿಮ್ಮ ಕೆಲಸವಿತ್ತ? ಅಂತ ಕೆಲಸವೇನಿತ್ತು ಕಾರ್ಬಾರಿ? ನನ್ನ ಮುಂದೆ ಹೇಳಿ. ಏ, ತಮ್ಮ ನೋಡ್ತಮ್ಮ, ನಮ್ಮ ಗೌರ ಹೇಳಿ ಕಳಿಸಿದ್ರ, ಅದಕ್ಕೆ ನಿಮ್ಮ ಮನಿ ಕಡೆ ಹೊಂಟಿದ್ದೀಪ. ಹೋಗ ನೀನ ದಾರ್ಯ ಬೆಟ್ಟಿ ಅದಪ್ಪ ಹುಡುಗ. ಅದಕ್ಕೇನಂತೆ ಕಾರ್ಬಾರಿ? ನಮ್ಮ ತಂದೆಯವರು ಬೇಡ, ನಾನೇ ಬರುತ್ತೇನೆ. ಅದೇನು ವಿಷಯವಿದೆ ಅಂತ ನನ್ನ ಮುಂದೆ ಹೇಳಿ ಕಾರ್ಬಾರಿ, ನನ್ನ ಮುಂದೆ ಹೇಳು. ಛೇ 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 ಛೇ, ಅದೇನು ವಿಷಯ ಅಂತ ನನಗೂ ಗೊತ್ತಿಲ್ಲ ಯಪ್ಪ ಹುಡುಗ. ನಮ್ಮ ಗೌಡ್ರ ಕರ್ಕೊಂಬ ಅಂತ ಹೇಳಿ ಕಳಿಸ್ಯಾರಪ್ಪ ಯಪ್ಪ, ಅದಕ್ಕೆ ಬಂದೇ ನೋಡು ತಮ್ಮ. ಹಾಗಾದರೆ ಆಗಲಿ ನಡೀರಿ ಕಾರ್ಬಾರಿ ಅವರು. ಅದೇನು ವಿಷಯವಂತ ಅವರನ್ನೇ ಕೇಳಿದರಾಯ್ತು. ಮಾಲಿಯಪ್ಪ ಅವ್ರ ಸಮ ಅವ್ರನ್ನ ಕೇಳೋಣ. ಹೊಡೆಯುತ್ತೇನೆ ನಿನ್ನ. ಗೌಡ್ರ ಗೌಡ್ರ ಯಪ್ಪ ದಣಿಯರ ಕರ್ಕೊಂಡ್ ಬಂದಿ ನೋಡ್ರಿ ಅಪ್ಪ ಹುಡುಗನ ಬಾರ್ದವನ್ನ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಬೇಡ ಗೌಡ್ರೆ, ನಿಮ್ಮಂತವರ ಜೊತೆ ನಮ್ಮಂತವರು ಕುಳಿತುಕೊಳ್ಳುವುದು ಅದು ಹೇಗೆ ಸಾಧ್ಯ? ಶ್ರೀಮಂತರಾದ ನೀವೆಲ್ಲಿ, ಬಡವರಾದ ನಾವೆಲ್ಲಿ? ಹೊಲಿಗೆ ಇಲಿ ಎಂದಾದರೂ ಸರಿಸಾಟಿಯಾದಿದ್ದೆ, ಭೂಮಿಗೆ ಆಕಾಶ ಸರಿಸಾಟಿಯಾದಿದ್ದೆ. ನಿಮ್ಮಂತ ಶ್ರೀಮಂತರಿಗೆ ನಮ್ಮಂತ ಬಡವರು ಎಂದಾದರೂ ಸರಿಸಾಟಿಯಾಗುವರೆ? ಇರಲಿ, ನಾನು ನಿಂತುಕೊಂಡೇ ಮಾತನಾಡುತ್ತೇನೆ. ಏನೋ ಬರ ಹೇಳಿದ್ರಂತೆ, ಅವರು ಹೇಳಿದರು, ಅದಕ್ಕೆ ನಾನು ಬಂದೆ. ಇವರಿಗೆ ಎಲ್ಲ ವಿಷಯವನ್ನು ತಿಳಿಸಿದ್ದೀಯಾ? ನಾ ಏನು ವಿಷಯ ತಿಳಿಸಿಲ್ರಿ ಅಪ್ಪ ದನ್ಯಾರ. ನಾ ಇವ್ರ ಮನಿ ಕಡೆ ಹೊಂಟಿದ್ರಿ ಅಯ್ಯಪ್ಪ. ಇವ ಅಷ್ಟ್ರೊಳಗ ಬೇರೆ ಭೇಟಿ ಅದಪ್ಪ. ನೋಡ್ಪ ತಮ್ಮ ಭಾರ್ಗವ, ನಿಮ್ ಮನಿ ಕಡೆ ಹೊಂಟೀನಿ, ನಿಮ್ಮ ತಂದೆ ಹತ್ರ ಒಂದ್ ಸ್ವಲ್ಪ ಕೆಲಸ ಐತಿಪ್ಪ ಅಂತ ಹೇಳಿದ್ರಿ. ಇವ ಏನಂದ್ರಿ ದನ್ಯಾರ?
ಕಾರ್ಬಾರಿಯರ ನಮ್ಮ ತಂದೆ ಬೇಡ ನಾ ಬರ್ತೀನಿ ಅಂತಂದ್ರಿ. ನಮ್ಮ ತಮ್ಮ ಭಾರ್ಗವ ಜಾಗ ನಡೆದಿದ್ದ ವಿಷಯ ಇಷ್ಟ ಹೌದಲ್ಲಪ್ಪ, ನಮ್ಮ ಗೌಡ್ರ ಮುಂದೆ ಹೇಳಪ್ಪ ಇದನ್ನ. ಹೌದು, ಕಾರ್ಬಾರಿಯವರು ಇಷ್ಟೇ ಹೇಳಿದರು. ಅದೇನು ವಿಷಯವೆಂದು ನಾನು ಅವರನ್ನು ಕೇಳಿದರು, ಅವರೇನು ಹೇಳಲಿಲ್ಲ. ನೋಡು ಭಾರ್ಗವ, ನೀನಿನ್ನೂ ಚಿಕ್ಕವನಿದ್ದೆ. ಅಂದು ನಾನು ಕಟ್ಟುತ್ತಿದ್ದ ಶುಗರ್ ಫ್ಯಾಕ್ಟರಿಯಲ್ಲಿ ನಿಮ್ಮ ತಂದೆಯವರ ಜಾಗವಿತ್ತು, ಅವರು ನಮಗೆ ಕೊಡಲಿಲ್ಲ. ಅದಕ್ಕೆ ನಮಗೆ ಫ್ಯಾಕ್ಟರಿ ಕಟ್ಟುವರು ಆಗಲಿಲ್ಲ. ಆದರೂ ನಾನು ಅದನ್ನು ಸಹಿಸಿಕೊಂಡೆ. ಮತ್ತೆ ಮೊನ್ನೆ ನಡೆದ ಎತ್ತಿನ ಷರತ್ತಿನಲ್ಲಿ ನೀನು ನಮ್ಮ ಆಳುಗಳನ್ನು ಹೊಡೆದು ಕಳಿಸಿದ್ದೀಯಲ್ಲ, ಏಕೆ? ನೋಡಿ ಗೌಡ್ರೆ, ನಾನಾಗಿಯೇ ನಿಮ್ಮ ಆಳು ಮಕ್ಕಳನ್ನು ಹೊಡೆದು ಕಳಿಸಿಲ್ಲ. ಮೊದಲು ಅವರು ನನ್ನ ಮೇಲೆ ಕೈ ಮಾಡಿದರು, ಅದಕ್ಕೆ ನಾನು ಅವರನ್ನು ಹೊಡೆಯಬೇಕಾಯಿತು. ಅಷ್ಟೇ ಗೌಡ್ರೆ, ಅಷ್ಟೇ. ಅಲ್ಲಿ ತಮ್ಮ ಯಾರ ಏನಾರ ಹಂಗ ಪಡ 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 ಹೊರಗ್ ಬಿಡ ಒಳ್ಳೆ ನೀನ. ಏ ಹುಡುಗ, ನಮ್ಮ ಗೌಡ್ರು ಏನಾರ ಅಂದ್ರ ಅವ್ರು ಹೊಡೆದ ಬಿಡ ಒಳ್ಳೆ ನೀನ. ನಮ್ಮ ಗೌಡ್ರು ಏನಾರ ಅಂದ್ರೆ ಅಜ್ಜ ಹೊಡೆದ ಬಿಡವ. ಏ ಭಾರ್ಗವ, ಈ ರುದ್ರೇಗೌಡ ಎಂತವನು ಅಂತ ನಿನಗಿನ್ನೂ ಗೊತ್ತಿಲ್ಲ. ಈ ರುದ್ರೇಗೌಡ ಹೆಸರು ಕೇಳಿದರೆ ಈ ಊರಿನವರೇ ಗಡಗಡಗಡ ನಗುತ್ತಾರೆ. ಅಂಥದರಲ್ಲಿ ನೀನು ನನ್ನ ಆಳುಗಳನ್ನು ಹೊರದು ಕಳಿಸಿದ್ದೀಯ. ನಾನಿನ್ನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಎಚ್ಚರದಿಂದ ಮಾತನಾಡು. ಎಚ್ಚರ. ನನಗೆ ಎಚ್ಚರ ಹೇಳಲು ನಾನೇನು ನಿಮ್ಮ ಮನೆಯನ್ನವನ್ನು ತಿಂದು ಬೆಳೆದಿದ್ದ ಈ ಭೂಮಿಯ ಮೇಲೆ ಬೆವರು ಸುರಿಸಿ ದುಡಿದ ನನ್ನ ತಂದೆ ಹೇಳಿಕೊಟ್ಟ ಮಾರ್ಗದಲ್ಲಿ ನಾನು ನಡೆಯುತ್ತೇನೆ. ನಾನು ಅನಾವಶ್ಯಕವಾಗಿ ಯಾರ ಜೊತೆ ಜಗಳಕ್ಕೆ ಹೋಗುವುದಿಲ್ಲ. ಯಾರಾದರೂ ನನ್ನ ಮನೆತನದ ಸಾಹಸಕ್ಕೆ ಬಂದರೆ ನಾನು ಅವರನ್ನು ಬಿಡುವುದೇ ಇಲ್ಲ. ಬಿಡುವ ಮಾತೇ ಇಲ್ಲ. ಏ ಭಾರ್ಗವ, ಮಾತಿಗೆ ಮಾತು ಬೇಕಿದರೆ ನಿತ್ಯ ನೀರು ಹೋಯಿತು ನಿನ್ನ ಸೊಕ್ಕು. ಏನು ಹೋಗಲಿ ಬಿಡು ಎಂದು ಇಲ್ಲಿಯವರೆಗೆ ಬಿಟ್ಟಿದ್ದೆ ತಪ್ಪಾಯಿತು. ಏನೋ ಬಲ ಬಿಕಾರಿ, ನನ್ನ ಎದುರಿಗೆ ನಿಂತು ಮಾತಾಡುವಷ್ಟು ಸೊಕ್ಕು ಬಂದಿದೆ. ಈ ರುದ್ರೇಗರನ್ನು ಕೆಳಕಿ ನಿನ್ನ ಸಾವನ್ನು ನೀನೇ ತಂದುಕೊಂಡೆ ಮಗಳೇ. ಏ ಗೌಡ, ನನಗೆ ಸಾವಿರ ಎದುರಿಕೆ ಹೇಳಲು ನನ್ನೇನು ಮಾಡುತ್ತೀರ ಗೌಡ್ರೆ? ನನಗೂ ಇಲ್ಲಿ ಯಾರ ಭಯವೂ ಇಲ್ಲ. ನ್ಯಾಯವಾಗಿ ಬದುಕುತ್ತಿರುವ ನನ್ನ ತಂದೆ ರಕ್ತಕ್ಕೆ ಹುಟ್ಟಿದವನು ನಾನು. ನಿನ್ನೆಗೆ ಬಡವರ ಮೇಲೆ ದೌರ್ಜನ್ಯ ಮಾಡಿ ಅನ್ಯಾಯವಾಗಿ ನೀನು ಕಟ್ಟಿರುವ ಈ ಸಾಮ್ರಾಜ್ಯದಲ್ಲಿ
ಒಬ್ಬರ ಭಿಕಾರಿ ನಮ್ಮ ಮನೆಗೆ ಬಂದು ನನ್ನ ತಂದೆಗೆ ಬಾಯಿಗೆ ಬರುತ್ತೆ ಸೊಕ್ಕಿನಿಂದ ಮಾತಾಡ್ತಾ ಇರೋ ಭಿಕಾರಿ, ತುತ್ತು ಕೂಳಿಗೆ ಇನ್ನೊಬ್ಬರ ಹತ್ರ ಬೇಡಿ ತಿನ್ನುವ ಭಿಕಾರಿ ನೀನು. ನನ್ನ ತಂದೆಗೆ ಇಡೀ ರಾಜನಾಗಿ ಬೆಳೆಯುವ ನನ್ನ ತಂದೆಗೆ ಸೊಕ್ಕಿನಿಂದ ಮಾತಾಡ್ತೀರೋ ಬಡ ಭಿಕಾರಿ. ಏನೇ ಶ್ರೀಮಂತ ಕುಲದ ಸೊಕ್ಕಿನ ಎಣ್ಣೆ, ನಿನ್ನ ತಂದ ಎಂಥ ಮಾತು ಮಾತಾಡಿದ ಎಂಬುದನ್ನು ವಿಚಾರ ಮಾಡದೆ ನನ್ನ ಬೇರೆಯಿಂದ ಬಂದು ನನಗೆ ಚಾಕು ತೋರಿಸುವೆಯ? ನೀನು ಒಂದು ಹೆಣ್ಣು, ನನ್ನ ತಾಯಿಯೂ ಹೆಣ್ಣು. ನಿನ್ನ ತಂದ ನನ್ನ ತಾಯಿಗೆ ನನಗೆ ಸೂಳೆಗವಿನಿ ಎಂದು ಕರೆದ. ಅಂದರೆ ನನ್ನ ತಾಯಿ ನಿಮ್ಮ ದೃಷ್ಟಿಯಲ್ಲಿ ಸೂಳೆ. ಏ ರುದ್ರೇಗೌಡ, ಸೀತಾ ಮಾತೆ ಅಂತೆ ಪವಿತ್ರವಾದ ನನ್ನ ತಾಯಿಗೆ ನೀನು ಬೈದೆಯಲ್ಲ, ಇದರ ಪ್ರತಿಫಲವಾಗಿ ನಾನು ನಿನ್ನ ತಾಯಿಗೆ ಮಾತನಾಡುವುದಿಲ್ಲ. ಏ ನಿನ್ನ ಮಗಳು ಶ್ರೀಮಂತಿಕೆಯ ಸೊಕ್ಕಿನಲ್ಲಿ ಮೆರೆಯುತ್ತಿದ್ದಾನಲ್ಲ, ಇವರನ್ನೇ ನನ್ನ ಸ್ವಂತ ಸೂಳೆಯನ್ನಾಗಿ ಇಟ್ಟುಕೊಳ್ಳುತ್ತೇನೆ. ನನ್ನ ಕೆನ್ನೆಗೆ ಹೊಡೆದೆಯಲ್ಲ ಸಂಗೀತ, ನಾನು ನಿನ್ನ ಮೇಲೆ ಕೈ ಮಾಡಿದರೆ ಅದು ನನ್ನ ಗಂಡಸ್ತನಕ್ಕೆ ಅವಮಾನ. ಅದಕ್ಕಾಗಿ ನಿನ್ನ ತಂದೆಯರಿಗೆ ನಿನ್ನ ಕೆನ್ನೆಗೆ ಮುತ್ತು ಕೊಟ್ಟೆ. ಇನ್ನು ಮೇಲೆ ನೀನು ನನ್ನ ಸಾಲ ಸಾಲ ಅಪ್ಪಾಜಿ, ಏನಾಯ್ತು ನಿಮ್ಗೆ? ಇಷ್ಟೆಲ್ಲ ನಿಮ್ಮ ಕಣ್ಣು ಮುಂದೆ ನಡೆದ್ರು ಕೂಡ ನೀವು ಸುಮ್ಮನೆ ನಿಂತಿದ್ರಲ್ಲ. ನಿಮ್ಮ ಬಂದೂಕನ್ನ ಕೊಟ್ಟುಬಿಡಿ ಅಪ್ಪಾಜಿ, ಇವನನ್ನ ಸುಟ್ಟು ಬೂದಿಯಾಗಿ ಮಾಡ್ತೀನಿ. ಅವರೇ, ಇಷ್ಟೆಲ್ಲ ನಡೆದ್ರು ಕೂಡ ನನ್ನ ತಂದೆ ಸುಮ್ಮನೆ ನಿಂತಿದ್ರಲ್ಲ, ಏನಾಗಿದೆ ಅವರಿಗೆ? ಓಹೋ, ಹೀಗೋ ವಿಷಯ. ಅದಕ್ಕೆ ನನ್ನ ತಂದೆಯವರು ಸುಮ್ಮನೆ ನಿಂತಿದ್ದಾರಾ? ಇವತ್ತು ನಿನಗೆ ಎದ್ದು ಬಂದ ಗಳಿಗೆ ಚೆನ್ನಾಗಿದೆ ಅಂತ ಕಾಣಿಸುತ್ತೆ, ಅದಕ್ಕೆ ಬದುಕೊಂಡಿದ್ಯಾ. ಹಿಂದೆ ಹೋಗಿದ್ರೆ ನನ್ನ ತಂದೆ ಬಂಧುಗಳಿಂದ ಸುಟ್ಟು ಬೂದಿಯಾಗಿ ಹೋಗ್ತಾ ಇದ್ದೇವೆ. ಇವರಿಗೆ ಸರಿಯಾಗಿ ತಿಳಿಸಿ ಹೇಳು. ಈ ವಿಷಯ ಇಲ್ಲಿಗೆ ಮುಗಿದರೆ ನಮಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಮತ್ತೆ ಇದೇ ವಿಷಯ ಮುಂದುವರೆಯಲ್ಲ. ಎರಡರಾಗೊಂದು ಒಳ ಬೀಳಕ ನನ್ನಿಂದ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಸಂಗೀತ. ನಾನು ನಿನ್ನ ಮೇಲೆ ಕೈ ಮಾಡಬಾರದಾಗಿತ್ತು, ಪರಿಸ್ಥಿತಿ ಹಾಗೆ ಬಂದಿತ್ತು. ಎಲ್ಲಾದ ನೀನು ನನ್ನನ್ನು ವಿಚಾರ ಮಾಡಲಿಲ್ಲ, ಅದಕ್ಕಾಗಿ ಇದೆಲ್ಲ ನಡೆದು ಹೋಯಿತು. ನಾನಿನ್ನು ಬರುತ್ತೇನೆ. ಇದೇ ತಾನೇ ಎಲ್ಲ ಹೋದರೆ ಎಚ್ಚರ. ಯಪ್ಪ ಗೌಡ್ರ, ಆ ನನ್ನ ಮಗ ನಮ್ಮ ಮನೆಗೆ ಬಂದು
ಎಷ್ಟು ನಿಗರಿ ಆಡಿದ್ರು ಸುಮ್ಮನ ನಿಂತಿರಲ್ರಿ ಅಪ್ಪ ಯಾಕ ಗೌಡ ಒಳಗ ಬಂದೂಕಿಲ್ಲ ಯಪ್ಪ ಹೋಗಂಬಂದ ಗಂಡ ಗಂಡ ಯಾರಿದ್ರ ಮುಗಿದು ಹೋಗಿತ್ತು ಅಣ್ಣ ಮಗನ ಕತಿ ಸುಮ್ಮನ ಬಿಟ್ರಿ ಅಲ್ರಿ ಅಪ್ಪ ಯಾಕ ಕಾರ್ಬಾರಿ ಅವನು ಮಾತನಾಡಿದ ಮಾತು ಕೇಳಿ ನನ್ನ ರಕ್ತ ಕುದಿಯುತ್ತಿತ್ತು. ಆದರೆ ಏನು ಮಾಡುವುದು, ಮೊನ್ನೆ ನನ್ನ ಆಳುಗಳನ್ನು ಸೂಟು ಮಾಡಿದ ವಿಷಯ ಆ ಹೊಸದಾಗಿ ಬಂದ ಪೇಸಾಗೆ ಗೊತ್ತಾಗಿ ನನ್ನ ಬಂದೂಕನ್ನು ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾಗಿ ಅವನು ಎಷ್ಟು ಮಾತನಾಡಿದರು ಸುಮ್ಮನಿರಬೇಕಾದ ಪರಿಸ್ಥಿತಿ ಬಂತು. ಅವನ ತಾಯಿ ಹೊಟ್ಟಿ ತಣ್ಣಗೈತಿ ಅಪ್ಪ ಹೋಗ್ಯಾನ ಮಗ ಅವ. ಅಪ್ಪಾಜಿ ಆ ಬಡ ಭಿಕಾರಿ ಆಡ್ದ ಒಂದೊಂದು ಮಾತುಗಳನ್ನ ಕೇಳ್ತಾ ಇದ್ರೆ ನನ್ನ ರಕ್ತ ಕರಕಂತಲ್ಲಿ ಕುದಿತಾ ಇದೆ. ಅವನನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಅಪ್ಪಾಜಿ ರಾಜ ಮನೆತನದಲ್ಲಿ ರಾಜನಾಗಿ ಮೆರೆತಿರುವ ನೀವು ಅವನು ಇಷ್ಟೆಲ್ಲ ಮಾಡಿಕೊಂಡು ಸುಮ್ಮನೆ ನಿಂತಿದ್ರಲ್ಲ, ನಿಮ್ಮನ್ನ ತಂದೆ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆಯಾ? ನೀವು ಸುಮ್ಮನೆ ಬಿಟ್ಟಿರ್ಬೇಕು, ನಾನು ಸುಮ್ಮನೆ ಬಿಡೋದಿಲ್ಲ. ಇದ್ರ ಸೇಡಿಗೆ ಸೇಡು ತೀರಿಸ್ಕೊಳ್ಳಿ ಇದ್ರೆ ನಾನು ರುದ್ರೇಗೌಡನ ಮಗ ತಂಗಿದ್ದಾನೆ ಅಲ್ಲ. ಹುಳಿ ಕಾರ್ಬಾರಿ ಗೌಡ್ರ ಕಾರ್ಬಾರಿ ಇನ್ನವೇ ಶುರುವಾಯಿತು ಈ ರಂಗಭೂಮಿಯಲ್ಲಿ ರಣರಂಗ. ಏ ಭಾರ್ಗವ, ನನ್ನ ಮನೆಗೆ ಬಂದು ನನ್ನ ಮಗಳಿಗೆ ಮತ್ತೆ ನನಗೆ ಕೊಟ್ಟಿ ತೋರಿಸಿದೀಯ ಮಗ. ಇದರ ಪ್ರತಿಫಲವಾಗಿ ನಿನ್ನ ಮನೆತನವನ್ನೇ ಸರ್ವನಾಶ ಮಾಡಿ ವಿಳಿ ವಿಳಿ ಒತ್ತಾಡಿ ಸಾಯಿಸದಿದ್ದರೆ ನನ್ನ ಹೆಸರು ರುದ್ರೇಗೌಡ ಅಲ್ಲ. ಗರುಡ ಏನೋ ಡೀಲಿದೆ ಎಂದು. ಹೌದ್ರಿ ಅಪ್ಪ. ಬಾಂಬೆಗೆ ಹೋದವನು ಇನ್ನೂ ಬರಲೇ ಇಲ್ಲ. ಹ್ಞೂನ್ರಿ ಅಪ್ಪ. ಅವರಿಗೆ ಫೋನ್ ಮಾಡಿ ಬರುವ ಹೇಳು. ಹೇಳ್ತೇನ್ರಿ ಇದನ್ನೆಲ್ಲ. ನನಗೆ ಹೊರಗಡೆ ಸ್ವಲ್ಪ ಕೆಲಸವಿದೆ, ನಾನಿನ್ನು ಹೋಗಿ ಬರುತ್ತೇನೆ. ಆಯ್ತು ನಡ್ರಿ ಅಪ್ಪ, ನಾ ಗರುಡ ಫೋನ್ ಹಚ್ಚಿ ಹೇಳ್ತೀನಿ ನಡ್ರಿ ಅಪ್ಪ. ನೀವು ಮನೆ ಕಡೆಗೆ ಜೋಪಾನ. ತಲೆ ಕೆಡಿಸ್ಕೊಳ್ಳಾರು ವಯಸ್ಸ ನಮ್ಮ ದನ್ಯಾರ ಲಾಕರ್ ಚಾವಿ ಆಗ್ಯಾವ. ನನ್ ಗೊತ್ತಿಗೆ ಬರಂಗಿಲ್ಲಪ್ಪ, ನಿನ್ ಗೊತ್ತಿಗೆ ಬರಂಗಿಲ್ಲ. ಗೇಟಿಗೆ ಆಡ ಮುಗೋ ತಳಿ ನಾ ಏನೋ ಯಪ್ಪ ಇಟ್ಟದ್ದು ಹೆದರಾಕತ್ತಾರ ನಮ್ ದನ್ಯಾರ. ಒಳ್ಳೆ ಬರ್ತಾನೆ ಅತಿ ಹೋಗೇ ಬಿಟ್ರಲ್ಲಿ ಅಪ್ಪ ನಮ್ಮ ಗೌರ ಯಾಚ ಆ ಬಾರ್ಕವ್ನ ಹೌದಾ ಮತ್ತು ಹುಡುಗವ ಪುಡಿ ಆಳೈತು ಯಪ್ಪ ಯಚ್ಚ ಈಟೈತೆ ಹೌದಾ ಹುಲಿ ಆದ ನಮ್ಮ ಗೌಡ ಲಂಕಟ ಕಳ್ಕೊಂಡು ಎಷ್ಟು ನಿಗರಿ ಆಡಿದ್ರು ಯಚ್ಚ ಕೆಲಸ ಆಗಲಿಲ್ಲ. ಆ ಕಡೆಯಿಂದ ಬಂದು ನೋಡ್ರಿ ಅಪ್ಪ ನಮ್ಮ ಸಂಗೀತ ಅಮ್ಮ ಈಕಿಗೆ ಯಾಕೆ ಬೇಕಾಗಿತ್ರಿ ಗಂಡ ಮಕ್ಕಳು ಉಸಾಬರಿ ಅಡಿಗೆ ಮನ್ಯಾಗ ಡಬ್ರಿ ಮುಗುಳಿ ತಿಕ್ಕಾಕಿ ಒಳಗಿರಬಾರ್ದ. ಆ ಕಡೆಯಿಂದ ಬರಬಾರ್ದ ಬಂದ ಮುಂದೇನಾತ್ಯಜ್ಜ ಜಾಡಸೋ ಜಾಡಸ ಕಟಿಯೋ ಕಟಿ ಬರಬಾರ್ದ ಬಂದ ಅವನ ಕೈಯ ಸಿಕ್ಕೊಂಡ ಅವನ ಕಡೆಯಿಂದ ಕಲ್ಲಕ್ಕೆ ಮುತ್ತು ಕೊಡಸ್ಕೊಂಡ ಎಷ್ಟು ಇನ್ನ ಸುರವಾತ ನಮ್ಮ ಗೌರ ಮನ್ಯಾಗ ರಣಗತ್ಲ. ಇದರಾಗಿ ಯಾವ ಹೊಕ್ಕವೋ ಯಾವ ಒಳಗುಳಿತಾವ ಒಂದು ನನಗೆ ತಿಳಿದಂಗಾಗೈತಿ ಅಪ್ಪ.
ಆಗಿದ್ದನ್ನ ಸುಮ್ಮನೆ ಏನೈತಿ ಗಾಳ ಎತ್ತಿನ ಕಟ್ಟಿ ಮೇಲೆ ಒಂದು ಕಪ್ ಚಾ ಹೊಡ್ಕೊಂತ ಒಂದು ಚೂಟ ಹೊಡ್ಕೊಂತ ನೋಡ್ಕೊಂತ ಹೋದ್ರ ಅಣ್ಣ ಬಂದೆ ಎಣ್ಣ ಎಣ್ಣೆ ಬೇಕಾ ಗೌರ ಮನೇಲಿ ಎಣ್ಣೆ ನಮಗೇನ ಬರ್ತೇನಪ್ಪ ಬಾಜು ಅಕ್ಕಾರ ಅದಾರಿಯಪ್ಪ ಬಂದೆ ರಾಮಾಯಣದಲ್ಲಿ ಯುದ್ಧ ನಡೆದಿದ್ದು ಕೇವಲ ಒಂದು ಹೆಣ್ಣಿಗಾಗಿ. ಮಹಾಭಾರತದಲ್ಲಿ ಯುದ್ಧ ನಡೆದಿದ್ದು ಕೇವಲ ಒಂದು ಹೆಣ್ಣಿಗಾಗಿ. ಈ ನಾಟಕದಲ್ಲಿ ಯುದ್ಧ ನಡೆದಿದ್ದು ಕೇವಲ 2 ಎತ್ತಿನ ಷರತ್ತಿಗಾಗಿ. ಸುತ್ತ 25 ಹಳ್ಳಿಗೆ ನಾನೇ ವಾಸುದಾರನೆಂದು ಮೆರೆಯುತ್ತಿರುವ ನಮ್ಮ ಚಿಕ್ಕಪ್ಪನಿಗೆ ಅತಿಯಾದ ದುರಾಸೆ. ಒಳಗಿಂದೊಳಗೆ ಪ್ಲಾನ್ ಮಾಡಿ ನನ್ನನ್ನು ಬಾಂಬೆಗೆ ಕಳುಹಿಸಿದ. ಬಾಂಬೆಯಲ್ಲಿ ನನ್ನನ್ನು ಮುಗಿಸಲು ಡೀಲ್ ಮಾಡಿದ. ಆದರೆ ಈ ಗರುಡನನ್ನು ಕೆಣಕಿದವರು ಜೀವಂತವಾಗಿ ಯಾರೂ ಇಲ್ಲ ಈ ಜಗದಲ್ಲಿ. ಚಿಕ್ಕಪ್ಪ, ನಿನಗೆ ಇಷ್ಟು ಆಸೆ ಇದ್ದರೆ ಇನ್ನು ನನಗೆ ಎಷ್ಟು ಇರಬಾರದು. ಮೊದಲು ನಿನಗೆ ನಾಂದಿ ಹಾಡಿ, ಆಮೇಲೆ ನಿನ್ನ ಮಗಳನ್ನು ಯಾವುದಾದರೂ ಬಡ ಬಿಕರಿಗೆ ಮದುವೆ ಮಾಡಿಕೊಟ್ಟು ಇಡೀ ನಿನ್ನ ಸಾಮ್ರಾಜ್ಯಕ್ಕೆ ನಾನೇ ವಾರಸುದಾರನಾಗಿ ಈ ಭೂಮಿಯ ಮೇಲೆ ಗರುಡನ ಹೆಸರನ್ನು ಕೇಳಿದರೆ ಗಡ 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 ಗಡನೆ ನಡುಗುವಂತೆ ಮಾಡದಿದ್ದರೆ ನನ್ನ ಹೆಸರು ವೀರ ಪರಂಪರೆಯ ವಾರಸುದಾರ ಗರುಡನೇ ಅಲ್ಲ.
ವ್ಯವಹಾರ ಇಲ್ರಿ ಎಲ್ಲಾ ರಿಪೇರಿ ಮಾಡಿಸೋಳಕ್ ಬರುದು ಅಂತ ತಡ ರೀ ಮಾಡೋದು ಏನ್ ಮಾಡ್ತೀರಿ ಈಗ ಬಂದ ನೋಡ್ರಿ ಅವಾಗ ನಂಗ ಮಂದಿರ ಬಾಕಿ ಬರಂಗಿಲ್ರಿ ಈಗ ಮತ್ತ ಅವಾಗ ನಂಗ ಸಾಮಾನು ಬಾಕಿ ಬರಂಗಿಲ್ರಿ ಯಾಕಂದ್ರ ಅವಾಗಿನ ಸಾಮಾನ ಹೋದ್ರಿ ಈಗ ನೋಡ್ರಿ ಪ್ಯಾಟ್ಲಿಕ್ ಫೈಬರ ಪ್ಯಾಟ್ಲಿಕ್ ಫೈಬರ ಹಾಗೆ ಇವು ಟೀಲು ಪಾಲೆಲ್ಲ ಹೋಗ್ಬಿಟ್ಟವ್ರಿ ಹಿಂಗಾಗಿ ಏನ್ ಮಾಡ್ತೀರಿ ನಮ್ಮ ಕೆಲಸ ಕಡಿಮೆ ಹಾಕೋದ್ ಬಂದವ್ರಿ ಯಾಕಂದ್ರ ಇವು ಆಗಾರ ಸೇರಾಗಿಲ್ಲ ಅಂತ್ರಿ ಕೂಲ್ ಕ್ಯಾರ್ ಸೇರಾಗಿಲ್ಲ ಇವರು ಒಬ್ಬೊಬ್ರು ಮಾಡವತ್ತೆ ಮತ್ತೊಬ್ಬೊಬ್ರು ಬರ್ತಾರೆ ಹೊಟ್ಟಿ ಮೇಲೆ ಕಾಲ್ ಕೊಡಕ್ ಒಬ್ರು ದುಡಿಯಾಕತ್ತಾರಂದ್ರೆ ಅವ್ರಿಗೆ ಸಂಕಟ ಪಡೋ ಮಂದ್ಯ ಬಾಳ್ರಿ ಹಿಂಗಾಗಿ ನಮಗ ಕೆಲಸ ಕಮ್ಮಿ ಆಗ್ಯಾವ ಏನ್ ಮಾಡ್ತೀರಿ ಈಗ ಮದ್ವೆಗಾರ ಒಂದು ಕೊಡಬೇಕಲ್ಲ ಮದ್ವೆಗಾರ ಒಂದು ಕೊಡ 1-2 ಸಾಂಬ್ರು ಕೊಡಣ ಕೊಡ್ತಾರ್ರಿ ಅವು ಒಳ್ಳೆ ಫಿಗರ್ಗೆ ಕೊಡ್ತಾರ ಆ ಫಿಗರ್ ಹಿಡ್ಕೊಂಡ್ ಬರ್ತಾವ ಅವನ್ನ ತೂತಂತರ ಬಿಟ್ಟಿರ್ತಾವ ಅವನ್ನ ರಿಪೇರಿ ಮಾಡಿ ಹೋದ್ರಾತಂತೇಳಿ ಬಂದ್ರಿ ಕೋಳಿ ನಿಂಗೆತ್ತ ಹುಡುಗಿ ಕೋಡಿಗಣ್ಣ ಕೋಳಿ ನಿಂಗೆತ್ತ ಹುಡುಗಿ ಕೋಡಿಗಣ್ಣ ಕೋಳಿ ನಿಂಗೆತ್ತ ಆಡು ಅಣೆಯನಿಗೆ ಕೋಡೆ ತುಣವನಿಗೆ ಆಡು ಅಣೆಯನಿಗೆ ಕೋಡೆ ತುಣವ ಕೊಟ್ಟಲು ಬಂದ ಕೋಡಿಗಣ್ಣ ಕೋಳಿ ನಿಂಗೆತ್ತ ಕೋಡಿಗಣ್ಣ ಕೋಳಿ ನಿಂಗೆತ್ತ ಹುಡುಗಿ ಕೋಡಿಗಣ್ಣ ಕೋಳಿ ನಿಂಗೆತ್ತ ಒಳ್ಳೆಯವನಿಗೆ ಬಿಸಿ ಕಲ್ಲ ಗುಟ್ಟನಿಗೆ ಒಳ್ಳೆಯವನಿಗೆ ಬಿಸಿ ಕಲ್ಲ ಗುಟ್ಟಲ್ ಗುಟ್ಟಲ್ ಬಂದ ಮುಖ್ಯಗಣ್ಣ ಹುಡುಗಿ ಕೋಡಿಗಣ್ಣ ಕೋಳಿ ನಿಂಗೆತ್ತ ಕೋಡಿಗಣ್ಣ ಕೋಳಿ ನಿಂಗೆತ್ತ ಹುಡುಗಿ ಕೋಡಿಗಣ್ಣ ಕೋಳಿ ನಿಂಗೆತ್ತ ಯಾಕೋ ಜೊತೆಗೆ ನಿಂಗೆ ಪಾತ್ರ ಬಣವನಿಗೆ ಯಾಕೋ ಜೊತೆಗೆ ನಿಂಗೆ ಪಾತ್ರ ಬಣವನಿಗೆ ಕೊಂಡೇವರೆಯೋ ಅಣ್ಣನ ಹುಡುಗಿ ಕೋಡಿಗಣ್ಣ ಕೋಳಿ ನಿಂಗೆತ್ತ ಕೋಡಿಗಣ್ಣ ಕೋಳಿ ನಿಂಗೆತ್ತ ಹುಡುಗಿ ಕೋಡಿಗಣ್ಣ ಕೋಳಿ ನಿಂಗೆತ್ತ ಗವಾರ ನಿಂಗೆ ಗವಾರ ಬಾಂಡೆ ರಿಪೇರಿ ಬಾಂಡೆ ಸ್ಟೀಲ್ ಬಾಂಡೆ ತಾಮ್ರ ಬಾಂಡೆ ಹಿತ್ತಾಳೆ ಬಾಂಡೆ ಜರ್ಮನಿ ಬಾಂಡೆ ಮತ್ತ ಜರ್ಮನಿ ಕೊಡ ಹಿತ್ತಾಳೆ ಕೊಡ ಸ್ಟೀಲ್ ಕೊಡ ಅವರ ತೂತ್ ಬಿದ್ದು ಅಂದ್ರ ಮಾಡಾಕ ನನ್ನಂತ ಪ್ರೇಮ ಮಿಸ್ತ್ರಿನೇ ಇಲ್ಲ ಹಿಂಗಾಗಿ ಯಾವಾಗ ಇವ ಈಗ ತೂತ್ ಬಿಡೋದ ಕಾಯಮಲ್ರಿ ದೊಡ್ಡ ಬಿಟ್ಬಿಡ್ತಾವ ಚಲೋ ಕೂಡ ಆಯ್ತಂದ್ರು ಹಿಂಗಾಗಿ ರಿಪೇರಿ ಮಾಡಾಕ ಬಂದಣಿ ಬಾಂಡೆ ರಿಪೇರಿ ಬಾಂಡೆ ಯಾರು ನೀನು ಒಂದ ಏನ್ ಮಾಡಾವ ನೀನು ಅಲ್ರಿ ಮೇಡಮ್ರ ಈಗ ಸದ್ಯ ನಿಮಗ ನದತಿ ಯಾಕಂದ್ರ ನಿಂತು ಮಾಡಿದ್ರು ನಾ ಏನ ಮಾಡಾಕ ತಪ್ಪಲ್ಲ ಹಂಗೆ ಹೇಳವ ಎಲ್ಲಿ ಬಿಡ್ರಿ ಮತ್ತ ಯಾವ್ದು ಬೇಡ ಕೂತ ಮಾಡೋದು
ಇಲ್ಲ ಇನ್ನೂ ಐತ್ರಿ ಬೆಳತನಕ ಮತ್ತ ನಿಮಗ ನೋಡ್ರಿ ಹೆಂಗ ನಾ ಮಾಡ್ತೇನೆ ನೋಡ್ರಿ ಒಟ್ಟ ನೀವ್ ಹೇಳ್ರಿ ಹಿಂಗ ಮಾಡಿ ಅಂತೇಳಿ ಒಟ್ಟ ನನಗೆ ಹೇಳಿ ಮಾಡ್ಕೊಂಡ್ರ ನಿಮ್ ಕೊಡ ಬಾರಿ ರಿಪೇರಿ ಆಕತ್ರಿ ಬಾರಿ ಏ ಬಾಯ್ ಬಂದಂಗ ಮಾತಾಡಿದ್ರೆ ಚಂದ ಮಾತಾಡ್ತಾರೆ ಯಾಕೆ ಹೇಳ್ತೈತಿ ನಿನ್ನಮ್ಮ ಏನ್ ಮಾಡವ ನೀನ ಕೊಡಪಾಣ ನಿಮ್ದು ಐತಲ್ಲ ಅದನ್ನ ರಿಪೇರಿ ಮಾಡ ಅದ ಅದೇ ನಾನ್ ತಪ್ಪು ತಿಳ್ಕೊಂಡಿದ್ದೆ ನೋಡ್ರಿ ಹೌದು ನೋಡಿ ಕೊಡಪ್ಪ ನಾ ತೂತು ಬೇಕಿ ಮತ್ತ ಮಾಡ್ತೀರೇನ್ರಿ ತಂಬರಿ ಮಾಡ ಅಂತೀರ ಅಂದ್ಮ್ಯಾಲ ನಾ ಬಿಟ್ಟು ಹೋದ್ರ ಕರ್ಮ ತಕ್ಕಿಲ್ಲ ನನಗೆ ಅದಕ್ಕೆ ನಾನು ಮಾಡ್ತೀನಿ ತಂಬರಿ ಮಾಡಿ ಎಷ್ಟು ಮಾಡ್ತೀನಿ ನಾನು ನೋಡ್ಬಿಡ್ತೀನಿ ಆದ್ರೆ ಒಂದು ಮಾತಾಡಿ ಕೇಳಿಲ್ಲ ಮಾಡ ನೀ ಮಾಡ್ದಂಗ ಯಾರು ಮಾಡ್ಲಾರಂಗ ನೀ ಮಾಡ ಸೋರ್ತಂದ್ರೆ ಗ್ಯಾರಂಟಿ ಕೊಡ್ತೀನಿ ಮತ್ತದಕ್ಕ ಅಲ್ರೇ ಮೇಡಮ್ ಇದು ಕೊಡಪ ನೋಡಿದ್ರ ಸಣ್ಣ ಐತಿ ಚಂದನ ಐತಿ ಮತ್ತು ಹೊಸ ಬಾಳ 17 ವರ್ಷ ನಡಿಬೋದ್ರಿ ಇದಕ್ಕೆ 19 ಮತ್ತೆ 2 ವರ್ಷ ನಾಟಕ ಆಗ್ಯಾವ 17ರಾಗ ಇದ್ದಂಗಿರ್ತದ ಬಡ ಅವಾಗಿಂದ ಇದ್ದಂತ ಮಾಡಿದ 19 ನಡೆದಾವಂದ್ರೆ ಇದಕ್ಕೆ ಮಿಕ್ಕಿ ಹೋಗ್ಯಾವ ಈಗ ಸದ್ಯ ಇದಕ್ಕ ತಾಳಿ ಯಾವತ್ತ ಮಾಡ್ಬೇಕ ಅದನ್ನ ನಮ್ಮ ಎಲ್ಲಪ್ಪ ಹೇಳ್ತಾನೆ ಇರ್ಲಿ ಅಲ್ರೇ ಮೇಡಮ್ ಇದು ಕೊಡಪಾನ ತೂತು ಬಿದ್ದಕ್ಕಲ್ಲ ಇದನ್ನ ಅವ ನಮ್ಮ ಎಲ್ಲಪ್ಪನ ಕೈಯಾಗ ಏನ್ರ ಕೊಟ್ಗಿಟ್ಟಿದ್ರು ಮತ್ತೆ ರಿಪೇರಿಗೆ ಯಾವ್ದ್ರಿ ಅಂತೀನಿ ಯಾರ ಕೈಗೆ ಯಾಕೆ ಕೊಡ್ಲಿ ಯಪ್ಪ ಅದು ತೂತು ಬಿದ್ದೈತಿ ನೋಡಿ ಯಾರು ಮಾಡ್ಲಾರ ನೀ ಮಾಡ ಮತ್ತ ಮಾಡಿದ ಮ್ಯಾಗ ಗ್ಯಾರಂಟಿ ಅಲ್ರಿ ತರ್ರಿ ಮೇಡಮ್ ಇನ್ನು ಮುಂದದಾವ ಮಾಡೋ ಕೆಲಸ ಅಲ್ರಿ ಅವ ಬರಾಬರಿ ಮಾಡಕ್ ಬಂದಿಲ್ರಿ ಯಾಕಂದ್ರ ಅವಂಗ ರಿಪೇರಿನ ಮಾಡಕ್ ಬರಂಗಿಲ್ಲ ಅವ ಅಂತವನ್ ಕೈ ಹೋಗಿ ನೀವು ಕೊಟ್ರಿ ಈಗ ನನ್ ಕೈ ಕೊಟ್ರಿಲ್ಲ ಇದು ಇನ್ನ ಕಾಯ್ಮಾರಿ ಇನ್ನ ಒಮ್ಮೆ ಮಾಡಬಾರ್ದ ಮಾಡಿನಂದ್ರ ಇನ್ನ ನಮ್ದ ಕಾಯಮ್ಮ ನೆನಪ ಇಟ್ಕೋಬೇಕ್ರಿ ಹಂಗ ಮಾಡ್ತೇನೆ ನೋಡ್ರಿ ನಿಮ್ಮ ಸಾಮಾನ ನಾನು ಚಂದಗ ಮಾಡ ಈ ಊರಾಗ ಯಾರು ಮಾಡಲ್ಲ ನೀ ಚಂದಾಗ ಮಾಡಿ ಆಮೇಲೆ ಮಾಡಿದ್ಮ್ಯಾಗ ಗ್ಯಾರಂಟಿ ಕೊಡೋ ಅಂತ ಹೇಳಾಕತ್ತೀನಿ ನಾನು ಅದನ್ನ ಹೇಳಾಕತ್ತೀನಿ ಅಲ್ರ ಗ್ಯಾರಂಟಿನ ಈಗ ಈಗ ಇಲ್ಲ ಗಂಜಿಗಟ್ಟಾಗ ಯಾರ ಗ್ಯಾರಂಟಿ ಮಾಡ್ರ ನಿಮ್ಮೂರಾಗ ಅಲ್ರಿ ಈ ಭೂಮಿ ಮ್ಯಾಲ ಏನ್ ಗ್ಯಾರಂಟಿ ಐತ್ರಿ ಇವತ್ತ ಯಾವ್ದು ಬ್ಯಾಡ್ರಿ ನೀನ 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 ಇಲ್ಲಿ ಕಾಯಿ ಮೆಕ್ತಿನ ಮತ್ ಮುಂಜಾನೆ ಹೋಗ್ಬಿಡ್ತಿದ್ದೆ ಆಟ ಮಾಡಿ ಮಾಡಿ ಹೋದೆ ಅಂದ್ರ ನಾವು ಈಗ ತಿಂದ ಮಂಗ್ಯಾನಾಗ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಹಿಂಗ ಅನ್ಕೋತ ಮಠ ಸೇರ್ಬೇಕಾಗತ್ತೆ ಅದಕ್ಕೆ ಕಾಯಿ ಮುಳಿ ಹಂಗಿದ್ರ ನಾವು ಹಂಗ ಮಾಡ್ತೀವಿ ಅಲ್ರಿ ಈಗ ನಾನು ಪದ್ದು ಸೀರ ಇದನ್ನ ರಿಪೇರಿ ಮಾಡಿ ಕೊಡ್ತೇನೆ ಮತ್ತು ಆ ಎಲ್ಲಪ್ಪನ ಕಡೆ ಮತ್ತ ಯಾರದ ಕಡೆ ನೀವು ಹೋದ್ರಿ ಅಂದ್ರ ಮತ್ತೆ ನಮ್ಮ ಮುದುಕನ ಕಡೆ ಅವನ ಅಂತವರಿ ಅವನ ಕಡೆ ಅದು ಹೋದ್ರಿ ಅಂದ್ರ ಅವರು ಸಿಕ್ಕಿತ್ತ ಸಿಗಾಕಿಲ್ಲ ಸಿಕ್ಕಿತ್ತ ಸಿಗಾಕಿಲ್ಲ ಎತ್ತಾಗರ ಮಾಡಿ ಮಾಡಿ ಇದಿಲ್ಲಿ ತೂತ್ ಬಂದೈತಿಲ್ರಿ ನಡಿವೆ ಇದು ಬಿಡ್ತೈತ್ರಿ ನಡಿವೆ ಐತಿಲ್ರಿ ಬಿಚ್ಚಿ ಬಿಚ್ಚಿ ಬಂದ್ಬಿಡ್ದ ಅವಾಗ ನನ್ನ ಕಡೆನ ಕೆಲಸ ಆಗಲಿ ಬಸ್ಟ್ ಆಗೈತ್ರಿ ಇದು ಬಸ್ಟ್ ಬರಲ್ಲ ಇರ್ಲಿ ಇದನ್ನ ನಿಮ್ ಗಾಡಿನ ನಾನು ಸುರಕ್ಷಣೆ ಮಾಡಿ ಕೊಡ್ತೇನೆ ಇದನ್ನ ಇಟ್ಕೊಂಡ ಹೋಗುವಂತ ಜವಾಬ್ದಾರಿ ಅಲ್ಲ ಬರೇ ಮಾತಾತ ನಿಂದ ಮಾಡ ಫಸ್ಟ್ ಕೆಲಸ ಇದು ಮಾಡದನ್ನ ಹೇಳ್ರಿ ಮೇಡಮ್ ಅದ ಬಂದ್ಬಿಟ್ಲೆ ಮಾಡ್ರಿ 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 ಅಂದ್ರ ಈಗ ಹಿಡ್ಬಾರಿ ಹಚ್ಕೊಡ್ರಿ ನಿಮ್ ಕೈಗಿರ್ಲಿ ನೀವು ಯಾರು ನಮ್ ಕೈಯಾಗಿರು ಯಾಕಂದ್ರೆ ಯಾರು ಸಣ್ಣದವ ಪಾಣ ಅದೊಂದು ಉದ್ದಂತ ನಿಮ್ ಕೈಯಾಗಿರ್ಬೇಕು ಅದೊಂದು ಉದ್ದಂತ ನಿಮ್ ಕೈಯಾಗಿದ್ರ ನಮ್ಗೆ ಇದ್ರಲ್ಲಿ ಮಾಡುವಾಗ ಅರ್ಜೆಂಟ್ ಕೈ ಬಿಡ್ರಿ ಅಂತ ಬಿಟ್ಬಿಡ್ಬೇಕು ನೀವ್ ಏನ್ರಾದ್ರೂ ಹಿಡ್ಕೊಂಡು ಕುಂದ್ರಿ ನಮ್ ಲೈಸೆನ್ಸ್ ಬಾಬಾ ಹಿಂಗಾಗಿ ಅದಕ್ರಿ ನೀವು ನಾವು ಯಾವಾಗ ರಿಪೇರ್ ಮಾಡೋ ಕೊಡು ಅಂತೇವಲ್ರಿ ಅವಾಗ
ಅಟ್ ಬಿಡ್ರಿ. ಯಾಕಂದ್ರ ನೋಡ್ರಿ, ನಾವು ಮಾಡುವಾಗ ನೀವು ಸುಮ್ಮನೆ ಇರ್ಬೇಕು, ಒಟ್ಟ ಕಣ್ಣು ಮುಚ್ಚಬೇಕ್ರಿ, ನೀವು ಉಸಿರು ಬಿಡಬಾರ್ದು. ನಾನು ಮಾಡಾಕತ್ ನಿಂದ್ರು ಇಲ್ಲಿ ನೋಡ್ರಿ, ಬಾಳ ಬೆವ್ರ ಹರಿದ ಬೆಣ್ಣೆ ಹಾಳಾಗಿ ಹಿನಾಕಿರಿ ತುಂಬಿದ್ರು ಬಿಡು ಮಗನಲ್ರಿ. ಹಿಂಗಾಗಿ ನೀವು ಸಾಕಾಗೈತಂದ್ರು ಬಿಡೋ ಮನೇಲಿ, ಯಾಕ್ರಿ ನನಗ್ ಸಾಕಾಗಲ್ಲ. ನನಗ ಒಮ್ಮೆ ಸಾಕಾತಪ್ಪ ಅಂದ್ರ ಆಮ್ಯಾಲ ನಾನು ಬಿಟ್ರಿ ಅದ ಮಾಡವಣ ನೋಡ್ರಿ ಮೇಡಮರ. ಅಲ್ರಿ ಮಾಡ್ತೀನಿ ಅಂತ ಬಂದ್ರಲ್ಲ, ಎಷ್ಟ್ ಮಂದಿ ನೋಡಿಲ್ರಿ? ಅಲ್ರಿ ಇದ್ರಾಗ ಯಾರ ನೋಡ್ಬೋದು ಹಾಕಿರಿ ನೀವು? ಅಲ್ರಿ ಬಾಳ ಮಂದಿ ನೋಡ್ಬಾರ್ರಿ, ಇಲ್ಲೇ ಕಡಿಮೆ ಮಂದಿ ನಟ ನೋಡ್ಕೊಂಡ ಇವ್ರ ಕೈಯಿಂದ ಮಾಡ್ಕೊಂಡು ಹೋದ್ರ ಎಷ್ಟು ಗಾವ್ ಹಾಕತ್ರಿ ನಿಮಗ? ನಿಮ್ನೇನ್ ನೋಡ್ಬೇಕ್ರಿ ನಾನು? ಹಂಗಾದ್ರ ಇಲ್ಲ ಅವ್ ಮಕ್ಕಳ ಮೇಲೆ ಅದು ಮನಸ್ಸ ಮಾಡಿಗಿಡಿರಿ ಮತ್ತ ಚೇ ಅಂತ ಹುಡುಗಿ ಅಲ್ಲಿ ನಾವ್ ಬಾಳ ಮನೆದಸ್ತರ ಮೊಮ್ಮಕ್ಳು. ಅಲ್ರಿ ಮೇಡಮರ ನಮ್ಮ ಮನೆಯನ್ನ ಅಗ್ನಿ ಕಡಿಮೆ ನಾಲ್ಕು ಟ್ಯಾಕ್ಟರ್ ಸೋನಾಲೆಕ್ಕ ಶೋರೂಮ್ನಿಂದ ಟೈಗರ್ ಡೆಲಿವರಿ ಮಾಡಿದ ಮಗ ಅವನ. ಮತ್ತ ಈ ಊರು ಸುತ್ತನೇ ನಂದ ಆಸ್ತಿ, ಎಲ್ಲಿ ಕೇಳಿದ್ರ ಚಂದ್ರಂದ ಹವಾನ ಹವ ಕೋಟಿ ಗಟ್ಲೆ ಕಳ್ಸೇನಿ. ನಿಮಗೇನಾಗ ಚಪ್ಪಲಾರ ಬಂಗಾರ ಗಾಣಿ ಎಲ್ಲಿ ಬೇಕಾದಲ್ಲಿ ಬಡಸಂದ್ರ ಬಡಿಸ್ಬಿಡ್ತಾನಿ. ಅಲ್ರಿ ಇನ್ಕಮ್ ಟ್ಯಾಕ್ಸ್ನ್ಯಾರ ಅವರು ಬೆಣ್ಣ ಹತ್ತಿ ನನಗ ರೇಡ್ ಮಾಡಿಗಿಡ್ಯಾರ ಅಂತೇಳಿ ನಾವು ಇದನ್ನ ಸುಳ್ಳಪ್ಪಳ ಕಾಯ್ಕ ಮಾಡಾಕತ್ತೆ ಕಾಯ್ಕ. ಅದನ್ನ ತಪ್ಪು ಬಂತ್ರಿ ನೀವು ಮೇಡಮರ. ಒಲ್ರಿಯಪ್ಪ ಒಲ್ಲೆ ನಾನು, ಯಾಕಂದ್ರೆ ಈ ಕಲ್ಲ ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಅಂತ ತಿಳಿಯೋದು. ಹೌದು, ನಿಮ್ದು ಯಾವ ಊರಿ? ಅಲ್ಲ ಮೇಡಮರ, ಅಲ್ಲ ಬರೋದು ಬಂದಿರಿ ನಮ್ಮ ಗಂಜಿಗಟ್ಟಿಗೆ ಬಂದಿರಿ. ನಿಮಗ ಊರ್ ಹೆಸರ ಜಾಸ್ತಿ ಇಲ್ಲ ಅಂದ್ರ ನಾನ ಮಾಡಿ ನಿಮ್ ಕೈಯಾಗ ಕೊಟ್ಟಾಗ ಗಂಜಿಗಟ್ಟಿ ಹುಡುಗುಂದ ಜಾಸ್ತಿ. ಮೇಡಮರ ನಮ್ದು ನಿಮ್ದು ಗಂಜಿಗಟ್ಟಿ. ಹೌದಾ? ಆಮ್ಯಾಲ ಇಲ್ಲಿ ನಮ್ಮ ಸುತ್ತ ಹಳ್ಳಿಗೂ ಒಂದು ದೊಡ್ಡ ಕೆರೆ ಐತ್ರಿ. ಆ ಕೆರೆಯಾಗ ಕೆರೆ ಕೋಡಿ ಬರಮಪ್ಪನ ಗುಡಿ ಕಟ್ಟ್ಯಾವ್ರಿ. ಆ ಜನ ಕೊಟ್ಟೇವ್ರಿ. ಒಬ್ಬವ 50,000 ಕೊಟ್ಟಾನ, ಒಬ್ಬವ ನಮ್ಮ ಪ್ರಹ್ಲಾದ್ ದೋಸೆ 5 ಲಕ್ಷ ಹಾಕ್ಯಾರ. ಆ ಗುಡಿ ಕಟ್ಟುವಾಗ ಶರಣರು ಬಂದು ಅಲ್ಲಿ ಪಾದ ಪೂಜೆ ಮಾಡಿದ್ರಿ, ಮಾಡಿ ಬಾಣ ಬಸಿದ್ರಂತ್ರಿ. ಆಗ ಅಲ್ಲೇ ನಿಂದ್ರಲ್ರಿ ಅಂದ ಗಂಜಿ ಹರ್ಕೊತ್ತ ಕಲ್ಲಾಪಸಿ ಗುಡಿ ಬಂತು. ಇಲ್ಲಿಲ್ಲ ಹರ್ಕೊತ್ತ ಹಂಗ ಹನುಮಂತರ ಗುಡಿ ಹಂಗ ಸಿದ್ದಾರೂಢ ಮಠ ಹಂಗ ಹೋಗ್ಕೊತ್ತ ಸೀದಾ ಕಾಕಾದೇವ್ ಗುಡಿಗೆ ಹೋಗಿ ಗಟ್ಟಿ ಆತ್ರಿ. ಅವಾಗ ಶರಣರಿಗೆ ಮಹಾತ್ಮರಿಗೆ ಅಗದ್ದ ಆತ್ರಿ. ಅದಕ್ರಿ ಮೇಡಮ್ರು ಇದಕ್ಕ ಬಂಗಾರದ ಗಂಜಿ ಗಟ್ಟಿ ಅಂತ ಹೆಸರಿಟ್ಟಾರ್ರಿ ಮೇಡಮರ. ಈ ಗಂಜಿ ಗಟ್ಟಿಯಾಗ ಬಂದ್ರ ನಮ್ಮ ಅಧ್ಯಕ್ಷರಿಗೆ ಹೇಳಿ ಒಂದ್ 2 ಪ್ಲಾಟ್ ಆಗತ್ತೆ. ಮತ್ತ ಈ ಗಂಜಿ ಗಟ್ಟಾಗ ಬಂದಾರ ಯಾರು ಹೊಳೆ ಹೋಗಲ್ರಿ, ಇಲ್ಲೇ ಬೇರೆ ಬಿಟ್ಟಾರ. ನೀವು ಹಂಗ ಬೇರೆ ಬಿಡಂಗಿದ್ರ ಕೊಡ್ರಿ ನಮಗ್ ಮಾತ. ಅಯ್ಯೋ, ನೋಡಕ್ ಬಾಳ ಒಳ್ಳೆ ಪೀಸ್ ಇದ್ದಂಗ ಐತಿ, ಒಳ್ಳೆ ಮನಸ್ಸಿನ ಇದ್ದಂಗ ನಾನು. ಆತ್ರಿ, ನಿಮ್ ನಾನ್ ನಂಬ್ತೀನಿ, ಆದ್ರ ನೀವು ಮೋಸ ಮಾಡಂಗಿಲ್ಲ, ದ್ರೋಹ ಮಾಡಂಗಿಲ್ಲ ಅಂತ ಕೈ ಮೇಲೆ ಕೈ ಹಾಕಿ ಹೇಳ್ರಿ. ಮತ್ತೆ ಅಂದ್ರೆ ಜಗಲ್ ಮ್ಯಾಲ ಹಾಕಕ ಹಾಕ್ತೇನೆ, ಮತ್ ಎಲ್ಲರ ಹಾಕೊಂಡ್ರು ಹಾಕ್ತೇನೆ. ನೆಂಬಿದ ಮ್ಯಾಲ ಎಂದಿಗೂ ಕೈ ಬಿಡಂಗಿಲ್ಲ, ನಾನು ಎಂದಿಗೂ ಕೈ ಬಿಡಂಗಿಲ್ಲ. ಯಾಕಂದ್ರ ಇಟ್ಟು ಗುರಿ ಕೊಟ್ಟ ಮಾತು ತಪ್ಪಿ ನಡೆದಿದ್ದ ನಮ್ಮ ಮಂತ್ಯಾಂದಾಗ ಇತಿಹಾಸದಾಗ ಇಲ್ರಿ ಮೇಡಮರ, ಇತಿಹಾಸದಾಗ ಇಲ್ಲ. ಈ ನೇತ್ರೊಳಗ ಇಟ್ಟವಲ್ರಿ ಮೇಡಮರ, ಎತ್ತಾಗ್ರಿಂದಿರ್ತಿರಲ್ಲ ಯಾರು ಬಾಡಿ ಮುಂದೆ ಯಾರಂದ್ರಿ ನಾವು. ನಮಗ ನೇತ್ತಿನೊಳಗ ಇನ್ನೊಂದು ಹೆಸರು ಅಂದ್ರ ಈ ಚಂದ್ರು ರೇ ಚಂದ್ರ ಅಂದಾಗ ನಿಮ್ ಹೆಸರು ಏನ್ ಹೇಳ್ರಲ್ಲ. ಹಂಗೆ ಸಿಕ್ಕಾಸ್ತಿ ಅದು ಅಲ್ರಿ, ಅದು ಸ್ಕೂಲ್ ಐತಿ ಅಲ್ಲ, ಅದ್ರ ಆಗಾಗ ಸಿಗ್ತೈತಿ. ಅದಕ್ಕೆ ಏನ್ ಮಾಡ್ಬೇಕು? ನನ್ನ ಹೆಸರು ಹೇಳ್ತೀನಿ ಕೇಳ್ರಿ. ಇಲ್ಲಿ ಹೇಳ್ರಿ. ಇಲ್ಲದಾದ್ರು ಎಲ್ಲ ಮೊಮ್ಮಗಳು. ಸರಿ, ನಮ್ ಕಾಕಗಳೆಲ್ಲರೂ ಮಂಜುಳಾ ಅಂತಾರೆ, ಆದ್ರೆ ಇವ್ರ ಮೊಮ್ಮಗಳೆಲ್ಲರೂ ಮಂಜು ಮಂಜು ಮಂಜು. ಅಲ್ರಿ, ಅವರು ಪ್ರೀತಿ ಮಾಡ್ಕೊತ ಅಂತ
ಅಂತಾರೇನ್ರಿ ಹಂಗ ಮಾಡ್ಲಿಕ್ಕಂತಾರ? ಒಂದ್ ರಾತ್ರಿಗೆ ಅಂತಾರಿ ಅಷ್ಟೇ ರೀ ಅವ್ರು. ಅಲ್ರಿ ನಾನ ಕಾಯಮ ಮಾಡಾಕತ್ತಾನಲ್ರಿ ನಾನ ನಿಮ್ಮನ್ನ ಏನಂತ ಕರೆದ್ರ ನಡ್ತೈತ್ರಿ? ಬೇಕಾದ್ ಕರ್ಕೊಂಡ್ ಹಾಳಾಗಿ ಹೋಗ್. ಅಲ್ರಿ ನಾನ ಕರೆ ಬಂದ್ರ ಮಾಡವಲ್ಲ ಪ್ರೀತಿನ ನಾನಕ್ಕ ಮಂಜಿ ಮಂಜಿ ಅಂತ ಕರೆದ್ರ ಸಿಟ್ಟು ಬಂದ್ರು ಅದಲ್ರಿ ಅವ? ಏ ಸಿಟಿ ಗಿಟ್ಟಿ ಏನಿಲ್ಲ ಕರ್ಕೊಂತ ಹಂಗಲ್ಲ ಒಯ್ಯುವಂತ ಪ್ರಶಾಂತ ತಳ ಒಂದು ನೋಡಿ ಒಂದು ಗೆಜ್ಜೆ ಹಿಡಿಯಿಲ್ಲ. ಅಲ್ಲ ತೆಗಿಯೋದನ್ನ ಗಂಟು ಗಂಟು ಜಾತ್ರೆಗೆ ಬಾರ ಹುಡುಗಿ ಬೆಳಕಿನ ಕರಕೊಂಡ ಇಬ್ಬರು ಕೂಡಿ ಜಾತ್ರೆ ಮಾಡೋಣ ಕೈ ಕೈ ಹಿಡಕೊಂಡ ಹುಡುಗಿ ಕೈ ಕೈ ಹಿಡಕೊಂಡ ಕೈ ಕೈ ಹುಡಕೊಂಡ ಕೈ ಹುಡಕೊಂಡ ರೊಟ್ಟಿಯ ಬುತ್ತಿ ತಲೆಯಾಲ ಹೊತ್ತ ಕಾಣತೀನಿ ಚಂದ ಸೀರೆ ಸೀರಿ ನಿರಿಗೆ ಮಾಡಿ ಹುಟ್ಟಿದಿರಿ ಅಂತ ರೊಟ್ಟಿಯ ಬುತ್ತಿ ತಲೆಯಾಲ ಹೊತ್ತ ಕಾಣತೀನಿ ಚಂದ ಸೀರೆ ಸೀರಿ ನಿರಿಗೆ ಮಾಡಿ ಹುಟ್ಟಿದಿರಿ ಅಂತ ಹೊಳೆಯುವ ನಕ್ಕ ಈ ನಿನ್ನ ಕಕ್ಕ ಜಾತಿ ಬಾರ ಹುಡುಗಿ ಜಾತಿಗೆ ಬಾರ ಹುಡುಗಿ ಬೆಳಕಿನ ಕರಕೊಂಡ ಬೆಳಕಿನ ಕರಕೊಂಡ ಜನರಿ ಮಾಡೋದು ಇಬ್ಬರು ಕೂಡಿ ಕೈ ಕೈ ಹಿಡ್ಕೊಂಡ ಹುಡುಗಿ ಕೈ ಕೈ ಹಿಡ್ಕೊಂಡ ನೋಡಾಕ ನಡಿ ನಡಿ ಮುಂದವರಿಗೆ ನನಗ ಸ್ವಲ್ಪ ಜಾಗ ಹಿಡಿ ನಾಟಕ ನೋಡಾಕ ನಡಿ ನಡಿ ನನಗ ಸ್ವಲ್ಪ ಜಾಗ ಹಿಡಿ ನಾಟಕ ನೋಡಾಕ ನಡಿ ನಡಿ ಮುಂದವರಿಗೆ ನನಗ ಸ್ವಲ್ಪ ಜಾಗ ಹಿಡಿ ಮಣಿಯಾಗ ಕಡಿ ಕಡಿ ಕಲ್ಲಪ್ಪ ದುಮ್ಮಾರ್ ಅವರು ನಮ್ಗ ಹಾಸ್ಪಿಟ್ಲಿಗೆ ಹೈರ್ ಮಾಡಿದ್ರು ತುಂಬಾ ಬರೀ ಕಲ್ಲಪ್ಪ ಎಲ್ಲಪ್ಪ ಅರ್ಜನ್ ಇರ್ಲಿ ಇರ್ಲಿ ಯಾರೆಲ್ಲ ಕೈಲಿ ಅವರು ಹೈರ್ ಮಾಡಿದಕ್ಕೆ ಅವ್ರಿಗೆ ತುಂಬಾ ಆಧಾರ ಆಗಿದೆ.
ಈ ಸಾಮ್ರಾಜ್ಯದ ಅಧಿಪತಿ ಈ ಅವರಿಗೆ ಎದುರಾಗಿ ನಿಂತು ಮಾತನಾಡಿದವರು ಜೀವಂತವಾಗಿ ಬಿಟ್ಟಿರುವುದೇ ಇತಿಹಾಸದಲ್ಲೇ ಇಲ್ಲ. ನನಗೆ ಎದುರು ನಿಂತು ಮಾತನಾಡುತ್ತಿರುವಲ್ಲ ಭಾರ್ಗವ. ಏ ಭಾರ್ಗವ, ನನಗೆ ಎದುರು ನಿಂತು ಮಾತನಾಡಿದ ಪ್ರತಿಫಲವಾಗಿ ನಿನ್ನ ವಂಶವನ್ನೇ ಸರ್ವನಾಶ ಮಾಡಿ ವಿರಿವಿರಿವಿರಿವಿದ್ದಾಗಿ ಸಾಯಿಸದಿದ್ದರೆ ನನ್ನ ಹೆಸರು ರುದ್ರೇಗೌಡನೇ ಅಲ್ಲ. ಚಿಕ್ಕಪ್ಪ ಚಿಕ್ಕಪ್ಪ ಇದಾವ ಅರ್ಪಟದ ನಗೆ ಚಿಕ್ಕಪ್ಪ, ಇದಾವ ಅರ್ಪಟದ ನಗೆ. ಇದು ನನ್ನ ಆರ್ಭಟದ ನಗೆ ಅಲ್ಲ ಕರ್ಣ. ಇದು ನನ್ನ ಹೋರಾಟದ ನಗೆ. ಏಕೆ ಚಿಕ್ಕಪ್ಪ? ಏಕೆ ಎನ್ನುವುದಕ್ಕೆ ಇನ್ನೇನು ಮುಂದಿದೆ ಗರುಡ. ಆ ಬರಬಾಯಿ ಬಪ್ಪಚ್ಚನ ಮಗ ಭಾರ್ಗವ ನನ್ನ ಆಳುಗಳನ್ನು ಹೊಡೆದು ಗಂಡಸು ಅಂತ ಮಿತಿ ಮೀರಿ ಮೆರೆಯುತ್ತಿದ್ದಾರೆ. ಇದೆಲ್ಲವೂ ಸಾಲದೆ ನನ್ನ ಮನೆಗೆ ಬಂದು ನನ್ನ ಕುತ್ತಿಗೆಗೆ ಕೊಟ್ಟೆಯಿಂದ ಹೊಡೆಯಲು ಪ್ರಯತ್ನಿಸಿದ. ಇದೆಲ್ಲವನ್ನು ನೋಡಿಕೊಂಡು ಏಡಿಯಂತೆ ಸುಮ್ಮನಿರಬೇಕೆ? ಅಲ್ರಿ ಅಪ್ಪ ಸಣ್ಣದನ್ಯಾರ, ಇದಷ್ಟ ಅಲ್ರಿ ಅಪ್ಪ, ನಮ್ಮ ದೊಡ್ಡ ಸ್ವಾಕರಿಗೆ ಏನೆಲ್ಲ ಮಾತಾಡ್ಯಾನ್ರಿ ಅಪ್ಪ ಮಗವ. ಕೇಳಬೇಕಾರ ಅಜ್ಜರು ಅದರ ಸಾಕ್ಷಿ ಅದಕ್ಕ. ಅಲ್ರಿ ಅಪ್ಪ, ಬೇರು ಹಂಗ ಬೇಗಣ ಮಗ ಅಪ್ಪ ಅವ. ನೋಡ್ರಿ ದನ್ಯಾರ, ಲೇ ಮಗನ ರುದ್ರೇಗೌಡ ಬೇಗ, ಲೇ ಮಬ್ಬು ಸುಳೆ ಮಗನ ರುದ್ರೇಗೌಡ ಹಿಂಗ ಬೇದರಪ್ಪ. ಕೇಳಬೇಕಾರ ಅಜ್ಜನ್ನ ಅವ್ವ ಜಗದಾಗಿದ್ರಿ ಕೇಳಪ್ಪ. ಲೇ ಮಬ್ಬು ಸುಳೆ ಮಗನ ರುದ್ರೇಗೌಡ ಅಂದ್ರಿ ಅಂದ್ರ ಅನ್ನುವಲ್ಲಕ್ಕ ಸಣ್ಮುಖ ಇದ್ದ, ಅಂದ ದೊಡ್ಡ ಮನುಷ್ಯ ಆಗುವಲ್ಲಕ್ಕ ಮಗವ. ಅಲ್ರಿ ಅಪ್ಪ, ಹೆಣ್ಣು ಮಕ್ಕಳು ಅನ್ನೋದನ್ನ ನಮ್ಮ ಸಂಗೀತ ಅಮ್ಮನರಿಗೆ ಏನೆಲ್ಲ ಮಾತಾಡ್ಯಾನ ಮಗವ ಯಪ್ಪ. ಮಾತಾಡೋದು ಅಷ್ಟ ಅಲ್ಲ ಯಪ್ಪ, ನಮ್ಮ ಸಂಗೀತ ಅಮ್ಮನ ತೆಕ್ಕಿ ಬಡದು ಹೇಳ್ಕೊಂಡ ಅದೇನ ಅಂತಾರಲ್ಲೋ ಮಾಸ್ತರ, ಕಲ್ಲಕ್ಕ ಇಂಗ್ಲಿಷ್ನ್ಯಾಗ ಕೊಡ್ತಾರಲ್ಲ ಏನದು ಕೇಸ ಧನ್ಯರ ಕೇಸನ್ನು ಕೊಟ್ಟು ಹೋಗ್ಯಾನ ಮಗವ ಯಪ್ಪ. ಧನ್ಯರ ಇದನ್ನೆಲ್ಲ ನೋಡಿಕೊಂಡ ಆ ಮಗನ ಸುಮ್ಮನೆ ಬಿಡ್ಬೇಕ್ರಿ. ಯಾವುದು ಬಿಡುವುದೇಕೆ ಚಿಕ್ಕಪ್ಪ? ಈ ಗರುಡನನ್ನ ಎದುರು ಹಾಕಿಕೊಂಡು ಜೀವಂತವಾಗಿ ಯಾರು ಇಲ್ಲ ಈ ಜಗದಲ್ಲಿ. ಗರುಡನನ್ನ ಎದುರು ಹಾಕಿಕೊಂಡು ಜೀವಂತವಾಗಿ ಯಾರು ಇಲ್ಲ ಈ ಇತಿಹಾಸದಲ್ಲಿ. ಕೇವಲ ಒಬ್ಬ ಬಡಬಿಕಾರಿ ನಿಮಗೆ ಎದುರು ನಿಂತಿದ್ದಾನೆಂದರೆ ಅವನನ್ನು ಜೀವಂತವಾಗಿ ಉಳಿಸಲಾರೆ. ಅಪ್ಪನ ಕೊಟ್ಟು ನೋಡು ಚಿಕ್ಕಪ್ಪ, ಕ್ಷಣ ಮಾತ್ರದಲ್ಲಿ ಅವನ ರುಂಡವನ್ನು ಕಡಿದು ತಂದು ನಿಮ್ಮ ಪಾದದಡಿ ಇಡದಿದ್ದರೆ ನನ್ನ ಹೆಸರು ಗರುಡನೇ ಅಲ್ಲ. ನೀನು ಯಾರು ಎಂತವರು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರನ್ನು ಕೊಲ್ಲುವುದು ಬೇಡ,
ದಣ್ಯರ ಇದ ಸಂದರ್ಭದಾಗ್ಯಪ್ಪ ನಾವು ಕಟ್ಟಾಕತ್ತೇವಲ್ಲಪ್ಪ ಅಲ್ಲಿ ಫ್ಯಾಕ್ಟ್ರಿನ ಅದ್ರ ಬಾಜುಕಿದ್ದ ಬಸಪ್ಪ ಅಜ್ಜನ ಹಾಕಿ ಹಾಕ್ರಿ ಹೊಲ ನಿಮ್ಮ ಹೆಸರಿಗೆ ಮಾಡ್ಕೊಂಡ್ಬಿಡ್ರಿ. ಯಾಕಂದ್ರ ದನ್ಯಾರ ನಮ್ಮ ಸಣ್ಣ ದನ್ಯಾರ ಬಂದಾರ, ಅದಷ್ಟು ಕೆಲಸ ಬೇಗ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡನ್ರಿ ಅಪ್ಪ. ಅಂದ್ರ ಫ್ಯಾಕ್ಟ್ರಿ ಕಟ್ಟಾಕ್ ಶುರು ಮಾಡಾಕ್ ಬರ್ತೈತಿ. ಏನಂತೀರಿ ಇದಕ್ಕೆ ನೀವು? ಕಾರ್ಪೊರೇಟರ್ ಹೇಳುವ ಮಾತಿನಲ್ಲಿ ಸತ್ಯವಿದೆ. ಅವರ ಸರ್ವಾಸ್ತಿಯನ್ನು ನಮ್ಮದಾಗಿಸಿಕೊಂಡು ಆ ಭಾರತವೇ ರುಂಡವನ್ನು ಕಡಿದು ಅವನ ಮನೆತನವನ್ನು ಛಿದ್ರವನ್ನಾಗಿ ಮಾಡುತ್ತಿದ್ದರೆ ನನ್ನ ಹೆಸರು ಗರುಡನೇ ಅಲ್ಲ. ಗರುಡ ಕಾರ್ಬಾರಿ ಗರುಡ ಹೇಳಿದ ಹಾಗೆ ಶುಗರ್ ಫ್ಯಾಕ್ಟ್ರಿ ಕಟ್ಟುವ ನೆಪದಲ್ಲಿ ಸರಾಯಿ ಫ್ಯಾಕ್ಟ್ರಿಯನ್ನು ಕಟ್ಟಿ ಆ ಫ್ಯಾಕ್ಟ್ರಿಯನ್ನು ನಿನ್ನ ಹೆಸರಿಗೆ ಮಾಡುತ್ತೇನೆ. ಆದರೆ ಇದೆಲ್ಲವನ್ನು ಮಾಡುವುದಕ್ಕೆ ನಿನ್ನ ಸಹಾಯ ನನಗೆ ಮುಖ್ಯವಾಗಿ ಬೇಕು ಅಲ್ಲವೇ ಕಾರ್ಬಾರಿಯವರೇ? ಏನ್ರಿ ಅಪ್ಪ ದನ್ಯಾರ ನೀವು? ಅಲ್ರಿ ನಮ್ಮ ಸಣ್ಣ ದನ್ಯಾರ ಮಾಸ್ತರ ನಮಗ್ ಸಹಾಯ ಮಾಡಕ್ ಒಲ್ಲೆ ಅಂತಾರೆ. ದನ್ಯಾರ ಈ ಕೆಲಸ ಏನೈತಿಲ್ಲಿ ಅಪ್ಪ ಅವ್ರ ಕೈಲೇ ಆಗೋದಂತೇಳಿ, ನಮ್ಮ ಸಣ್ಣ ದನ್ಯಾರ ಕೈಲೇ ಆಗೋದಂತೇಳಿ ರಾತ್ರಿ 12 ಗಂಟೆಗೆ ಫೋನ್ ಹಚ್ಚಪ್ಪ, ಬಾಂಬೆಯಿಂದ ಕರೆಸಿನಿ ಅವ್ರನ್ನ, ಬಾಂಬೆಯಿಂದ ಕರೆಸಿನಿ ಅಪ್ಪ. ಕಾರ್ಪೊರೇಟರೇ, ನಿಮಗೆ ಏನ ಸಹಾಯ ಬೇಕು ನನಗೆ ಹೇಳಿ, ನಾನು ಮಾಡಿಕೊಡುತ್ತೇನೆ. MLA MP ಗಳು ನನ್ನ ಕೈಯಲ್ಲಿರುವಾಗ ಇದೇನು ನನಗೆ ದೊಡ್ಡ ಕೆಲಸವಲ್ಲ. ನನ್ನ ಹೆಸರಿನಲ್ಲಿ ಸರಳ ಫ್ಯಾಕ್ಟರಿ ಕಟ್ಟುವುದಕ್ಕೆ ನೀವು ಶುರು ಮಾಡಿ, ಮುಂದಿನ ಕೆಲಸವನ್ನು ನಾನು ನೋಡಿಕೊಳ್ಳುತ್ತೇನೆ. ಕಾರ್ಬಾರಿ ಗರುಡ ಹೇಳಿದ ಹಾಗೆ ಫ್ಯಾಕ್ಟ್ರಿ ಕಟ್ಟುವ ಕೆಲಸವನ್ನು ಶುರು ಮಾಡು. ಅದಕ್ಕೆ ಬೇಕಾಗುವ ಹಣದ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ದನ್ಯಾರ ಎಷ್ಟು ಹೇಳಿದ್ರೆ ಸಾಕ್ಬಿಡಿ ಅಪ್ಪ. ಬೆಳಗ್ಗೆ ಸೂರ್ಯ ಹುಟ್ಟುದಪ್ಪ 5 ಮಂದಿ ಸ್ವಾಮಿಗಳಪ್ಪ ದೇವಸ್ಥರಿಗೆ ಹೇಳ್ತೀನಿ, ಕುರ್ಸಟ್ಟಿ ಗೊಪ್ಪರಿಗೆ ಹೇಳ್ತೀನಿ, ಇನ್ನೊಂದು 3 ಮಂದಿ ಹುಡುಕಿ ಅವರು 5 ಮಂದಿ ಕೂರ್ಸರಪ್ಪ. ಮತ್ತದಕ್ಕೆ 5 ಮಂದಿ ಮುತ್ತೈದರು ಬೇಕಲ್ಲ ಬ್ಯಾಳಿ ಮನೆ ಸಿದ್ಧಾಂತ ಹೇಳ್ತೀನಿ. ಆಕಿ ಒಪ್ಪಿಸಿದ್ರೆ ಸಾಕ್ ಮಾಸ್ತರ 5 ಮಂದಿ ರೆಡಿ ಮಾಡ್ತಾ ಏನೈತಿಲ್ಲಪ್ಪ ಪೂಜೆ ಮಾಡಿ ಕೆಲಸ ಮುಗಿಸಿಬಿಡನಪ್ಪ. ಗಣ್ಯರ ಇನ್ನೊಂದು ಮಾತ, ಮತ್ತ ಮಗ ಭಾರ್ಗವ್ಗ ಒಂದು ಒಳ್ಳೆ ಮುಹೂರ್ತ ನೋಡಿ ಫಿಕ್ಸ್ ಮಾಡಿಬಿಡನ್ರಿ ಅವಾಗ, ಫಿಕ್ಸ್ ಮಾಡಿಬಿಡನ್ರಿ ಅವಾಗ. ಮುಹೂರ್ತ ಫಿಕ್ಸ್ ಮಾಡಿಬಿಡು ಕಾರ್ಬಾರಿ, ಮುಂದೆ ನಾನು ನೋಡಿಕೊಳ್ಳುತ್ತೇನೆ. ಕಾರ್ಪೊರೇಟರೇ, ನನ್ನದಷ್ಟು ಬೇರೆ ಕೆಲಸವಿದೆ, ನಾನು ಹೋಗಿ ಬರುತ್ತೇನೆ. ಬರುವಾಗ ಏನಾದರೂ ನಿನಗೆ ಬೇರೆಯಪ್ಪ ಜೀವ ಹುಟ್ಟಿದಕ್ಕ ಅದಕ್ಕ ಹೆಂಡ ಖಂಡ 21ನೇ ಶತಮಾನದಾಗಿದೆಯಪ್ಪ. ಜೀವನ ಹುಟ್ಟಿದ್ದ ಅದಕ್ಕ 4 ಕಾಲಿಂದ ಬೀಳ್ತೈತಿ, 2 ಕಾಲಿಂದ ಬೀಳ್ತೈತಿ, ಒಟ್ಟು ಬೀಳ್ತೈತಿಯಪ್ಪ ಜೀವ. ಹೇಳಾಗ್ತಿರ್ಬೇಕಾರೆ ಸುಳ್ಳು ಹೇಳಿದ್ರ ಬೇಕಪ್ಪ. ಆಯ್ತು, ನಾನು ಹೋಗಿ ಬರುತ್ತೇನೆ. ಆಯ್ತಪ್ಪ.